ಸ್ತೋತ್ರ. ಸರಿ, ಇನ್ನೊಂದ್ಸರಿ ಆ ವಾಕ್ಯ ಓದ್ರಿ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 50ನೇ ವಚನ. ಉಪ್ಪು ಒಳ್ಳೆಯ ಪದಾರ್ಥವೇ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ ಓದುವಾಗ. ದಯಮಾಡಿ ಮಿಕ್ಕಿದವರು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಬೇರೆ ಕಡೆ ಹೋಗೋದು. ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ ವಾಕ್ಯ. ಉಪ್ಪು ಒಳ್ಳೆಯ ಪದಾರ್ಥವೇ. ಉಪ್ಪು ಕೆಟ್ಟದಲ್ಲ, ಉಪ್ಪು ಒಳ್ಳೆಯ ಪದಾರ್ಥವೇ. ಉಪ್ಪು ಸಪ್ಪೆಯಾದರೆ, ಆದ್ರೆ ಉಪ್ಪು ಮಾತ್ರ ಸಪ್ಪೆ ಆಗಬಾರ್ದು. ಸಪ್ಪೆ ಆದರೆ ಅದನ್ನು ಇನ್ಯಾತರಿಂದ ರುಚಿಗೊಳಿಸುವಿರಿ? ಅದನ್ನು ಇನ್ಯಾತರಿಂದ ರುಚಿಗೊಳಿಸುವಿರಿ? ನಿಮ್ಮೊಳಗೆ ಉಪ್ಪು ಇರಲಿ, ನಿಮ್ಮೊಳಗೆ ಉಪ್ಪಿರಲಿ, ಒಬ್ಬರಿಗೊಬ್ಬರು ಸಮಾಧಾನದಿಂದ ಇರಲಿ, ಒಬ್ಬರಿಗೆ ಒಬ್ಬರು ಸಮಾಧಾನವಾಗಿರ್ರಿ. ಇದೇ ಇವತ್ತು ದೇವರು ನಮ್ಮ ಸಂಗಡ ಮಾತಾಡುವಂತ ವಾಕ್ಯ. ದೇವರು ಹೇಳ್ತಾ ಇದ್ರೆ ನಮ್ಮನ್ನು ನೋಡಿ ನೀವು ಉಪ್ಪಾಗಿದ್ದೀರಿ ಅಂದ್ರೆ ಉಪ್ಪು ಒಳ್ಳೇದೆ. ಅಲ್ಲಿ ದೇಶ ಹೇಳ್ತಾರೆ ನೋಡ್ರಿ, ಉಪ್ಪು ಒಳ್ಳೆ ಪದಾರ್ಥವೇ ಅಂದ್ರೆ ದೇವರು ಹೇಳ್ತಾರೆ ನೀವೆಲ್ಲ ಒಳ್ಳೆಯವರೇ, ನೀವೆಲ್ಲ ಒಳ್ಳೆಯವರೇ. ಹಂಗಂದ್ಮೇಲೆ ಉಪ್ಪು ಕೂಡ ಏನಾಗಿದೆ? ಒಳ್ಳೆ ಪದಾರ್ಥನೇ. ಆದ್ರೆ ಆ ಉಪ್ಪು ಏನಾಗಬಾರ್ದು? ಸಪ್ಪಗಾಗಬಾರ್ದು. ಅಂದ್ರೆ ದೇವರು ಹೇಳ್ತಾ ಇದ್ದಾರೆ, ದೇವರು ನಮ್ಮನ್ನ ಉಪ್ಪಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಅಲ್ಲೂಯ್ಯ, ದೇವರು ನಮ್ಮನ್ನ ಬೆಳಕಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ದೇವರು ನಮ್ಮನ್ನ ಬೆಳಕಿಗೂ, ದೇವರು ನಮ್ಮನ್ನ ಉಪ್ಪಿಗೂ ಹೋಲಿಕೆ ಮಾಡ್ತಾ ಇದ್ದಾರೆ. ಹಂಗಂದ್ಮೇಲೆ ಉಪ್ಪು ಉಪ್ಪಾಗಿ ಇರಬೇಕು, ಉಪ್ಪು ಸಪ್ಪಗಾಗಬಾರ್ದು. ಪ್ರೈಸ್ ಲಾರ್ಡ್. ಉಪ್ಪು ಸಪ್ಪಗಾಗಬಾರ್ದು. ಈಗ ದೇವರು ನಮಗೊಂದು ಪದವಿ ಕೊಡ್ತಾ ಇದ್ದಾರೆ, ಒಂದು ಟೈಟಲ್ ಕೊಡ್ತಾ ಇದ್ದಾರೆ, ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ನೀನು ನನ್ನಿಂದ ಆರಿಸಲ್ಪಟ್ಟ ಒಳ್ಳೆ ಉಪ್ಪಾಗಿದ್ದಿ. ಸ್ತೋತ್ರ ಬರಲ್ಲ. ಅಲ್ಲೂಯ್ಯ. ಕೈ ಇರೋರು ಅಲ್ಲೇಲೂಯ್ಯ, ಕಾಲಿರೋರು ಕೈ ಇರೋರು ಕೈ ಇರೋರು ಅಂತ ಹೇಳಿದ ತಕ್ಷಣ ಕೈ ಎತ್ತಿದ್ರಿ. ಕಾಲಿರೋರು ಹಲ್ಲೆಲೂಯ. ದೇವರು ಸಭೆಯ ಜನರನ್ನ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಸಂತತಿಯನ್ನು ನೋಡಿ ಯೇಸು ಹೇಳ್ತಾ ಇದ್ದಾರೆ, ನೀನು ನನ್ನ ರಕ್ತದಿಂದ ತೊಳೆಯಲ್ಪಟ್ಟ ನಿಮಿತ್ತವಾಗಿ, ನೀನು ನನ್ನ ಆತ್ಮ ವರದಾನವನ್ನು ಒಂದು ನಿಮಿತ್ತವಾಗಿ, ನೀನು ನನ್ನಲ್ಲಿ ಅಭಿಷೇಕವನ್ನು ಒಂದು ನಿಮಿತ್ತವಾಗಿ, ನೀನು ಈಗ ಲೋಕಕ್ಕೆ ಉಪ್ಪಾಗಿದ್ದಿ. ಈಗ ನೀನು ಲೋಕಕ್ಕೆ ಬೆಳಕಾಗಿದ್ದಿ. ಆದರೆ ಯಾವುದೇ ಕಾರಣಕ್ಕೂ ಉಪ್ಪು ಮಾತ್ರ ಸಪ್ಪೆ ಆಗಬಾರದು. ಉಪ್ಪು ಉಪ್ಪೇ ಆಗಿರಬೇಕು. ಅಲ್ಲೇಲೂಯ, ಅಲ್ಲೇಲೂಯ. ದೇವರದು ಒಳ್ಳೆಯ ಹೆಸರು ಕೊಡ್ತಾ ಇದ್ದಾರೆ. ನೀನು ಉಪ್ಪಾಗಿದೀಯಾ, ನೀನು ಉಪ್ಪಾಗಿದೀಯಾ. ಅನೇಕ ಜನರು ನೀನು ನೋಡಿ ಹೇಳ್ಬೋದು, ನೀನು ಹೇಳಿಕ್ಕೆ ಪ್ರಯೋಜನ ಇಲ್ಲ. ನೀನು ಏನಕ್ಕೂ ಪ್ರಯೋಜನ ಇಲ್ಲ. ಯಾವ ಸ್ಥಾನಮಾನ ಪದವಿ ನಿನಗಿಲ್ಲ, ಯಾವ ಶ್ರೇಷ್ಠತೆ ನಿನಗಿಲ್ಲ, ಯಾವ ಯೋಗ್ಯತೆ ನಿನಗಿಲ್ಲ ಅಂತೇಳಿ ಅನೇಕ ಜನರು ಕೂಗಿ ನಿನಗೆ ಒಂದು ಹೆಸರನ್ನ ಕೊಡುವಾಗ, ಇದು ನೀನು ಇದಾಗಿದೆಯಾ, ಇದು ನೀನು ಅದಾಗಿದೆ ಅಂತೇಳಿ ಅನೇಕರು ಹೆಸರು ಕೊಡುವಾಗ ಆ ನಾಮಫಲಕದ ಮಧ್ಯದಲ್ಲಿ ಒಂದು ಫಲಕವನ್ನು ಕೊಡ್ತಾ ಇದ್ದಾರೆ, ನೀನು ಉಪ್ಪಾಗಿದ್ದೀ. ಹಲ್ಲೆಲೂಯಾ. ಸಂತೋಷನೇ ಇಲ್ಲ, ಸಂತೋಷನೇ ಇಲ್ಲ, ಸಂತೋಷನೇ ಇಲ್ಲ, ಸಂತೋಷನೇ ಇಲ್ಲ. ನೀನು ಉಪ್ಪಾಗಿದ್ದಿ, ನೀನು ಬೆಳಕಾಗಿದ್ದಿ. ಹಲ್ಲೆಲೂಯ. ಯಾರಿಗೆ ಹೇಗಿದೆಯೋ ನನಗೆ ಗೊತ್ತಿಲ್ಲ, ಯಾರಿಗೆ ಹೇಗೆ ನೀನು ಕಾಣ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ನಿನ್ನನ್ನು ಉಪ್ಪಾಗಿ ನೋಡ್ತಾ ಇದ್ದೇನೆ, ನಾನು ನಿನ್ನನ್ನು ಬೆಳಕಾಗಿ ನೋಡ್ತಾ ಇದ್ದೇನೆ. ಕಾರಣ ನಿನ್ನ ಒಳಗಡೆ ಇರುವಂತ ರಕ್ತ ಅದು ನಿನ್ನದಲ್ಲ, ನಿನ್ನ ಒಳಗಡೆ ಇರುವಂತ ರಕ್ತ ಅದು ನನ್ನದು. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಹೇಳ್ತಿದ್ದಾರೆ, ನೀನು ಉಪ್ಪಾಗಿದೆಯಾ. ಎಂತ ಪದವಿ ಕೊಡ್ತಾ ಇದಾರೆ ನೋಡ್ರಿ, ಎಂತ ಟೈಟಲ್ ಕೊಡ್ತಾ ಇದಾರೆ ನೋಡ್ರಿ, ಎಂತ ಹೆಸರು ಕೊಡ್ತಾ ಇದಾರೆ ನೋಡ್ರಿ. ಇದುವರೆಗೂ ನಮ್ಮ ಕುರಿತು ಒಳ್ಳೇದು ಕುರಿತು ಮಾತಾಡಿದಂತ ವ್ಯಕ್ತಿ ಆಗ್ಲಿ ಲೋಕವಾಗ್ಲಿ ಈ ಪ್ರಪಂಚದಲ್ಲಿ ಇಲ್ಲ. ಅದರ ಮಧ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀನು ಒಳ್ಳೆ ಉಪ್ಪಾಗಿದ್ದಿ. ಜನರಿಗೆ ನೀನು ಕೆಟ್ಟವರಾಗಿ ಕಾಣ್ತಾ ಇರ್ಬೋದು, ಜನರಿಗೆ ನೀನು ಕೆಟ್ಟವರಾಗಿ ಕಾಣ್ತಾ ಇರ್ಬೋದು, ಆದ್ರೆ ದೇವರ ದೃಷ್ಟಿಯಲ್ಲಿ ನೀನು ಉಪ್ಪು, ನೀನು ಬೆಳಕು, ನೀನು ಸ್ಪೆಷಲ್ ಆಗಿದ್ದಿ. ಇವತ್ತು ಯಾರೆಲ್ಲ ಸಪ್ಪೆ ಆಗಿ ಇಲ್ಲಿ ಬಂದಿದ್ದೀರೋ,
ಈ ವಾಕ್ಯ ಮುಗಿಯ ಒಳಗಡೆ ದೇವರಾತ್ಮನ ವರದಾನ ನಿಮ್ಮ ಮೇಲೆ ಸುರಿಸಲ್ಪಡುವಾಗ ನೀನ್ ಸಪ್ಪೆ ಅಲ್ಲ, ನೀನ್ ವೇಷ ಅಲ್ಲ, ನೀನ್ ಒಳ್ಳೆ ಉಪ್ಪಾಗಿ ಒಳ್ಳೆ ಪದಾರ್ಥವಾಗಿ ಇವತ್ತು ಈ ಸಭೆ ಒಳಗಡೆ ನೀನ್ ಮಾರ್ಪಡ್ತೇ. ಓ ರಬ ಶಬದ ಡಗದವ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಾ ಇದ್ದಾರೆ ನೀನು ಉಪ್ಪು ಅಂತ. ಅಂದ್ರೆ ಈ ಉಪ್ಪಾಗಿ ದೇವರು ನಮ್ಮನ್ನ ಮಾರ್ಪಡಿಸಿದಾರಂದ್ರೆ ನಾವು ಈ ಉಪ್ಪಾಗಕ್ಕಿಂತ ಮುಂಚೆ ಯಾವ ಜಾಗದಲ್ಲಿ, ಯಾವ ಸ್ಥಾನದಲ್ಲಿ, ಯಾವ ಪದವಿಯಲ್ಲಿ, ಯಾವ ಒಂದು ಅಂತಸ್ತಿಗೆಯಲ್ಲಿ ನಾವು ಇದ್ವಿ ಅಂತ ಹೇಳಿ ಒಂದು ಸಾರಿ ಆಲೋಚನೆ ಮಾಡೋಣ. ಆ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 12ನೇ ಅಧ್ಯಾಯ, 13ನೇ ಅಧ್ಯಾಯ 5-6 ವಾಕ್ಯ ಓದ್ರಿ. ಅಯ್ಯೋ, ನಾನಂತೂ ನಿನ್ನ ಕೃಪೆಯಲ್ಲೇ ಭರವಸೆ ಇಟ್ಟಿದ್ದೇನೆ. ನೀನು ನನ್ನನ್ನು ರಕ್ಷಿಸಿದ್ದರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು. ಯೆಹೋವನ ಮಹೋಪಕಾರಕ್ಕಾಗಿ ಆತನಿಗೆ ಆಡುವೆನು. 113. ನನಗೆ ಸಾಕು ಏನಪ್ಪ ವಾಕ್ಯ, ಯಾರು ಎತ್ಬಿಟ್ಟವ್ರ ಬೈಬಲಿಂದ ಅಂತ. ನಮ್ಮ ಯೆಹೋವ ದೇವರಿಗೆ ಸಮಾನರು ಯಾರು? ಆತನು ಉನ್ನತ ಲೋಕದಲ್ಲಿ ಆಸನೂಢನಾಗಿ ಆಕಾಶವನ್ನು ಭೂಮಿಯನ್ನು ನೋಡಲಿಕ್ಕೆ ಬಾಗುತ್ತಾನೆ. ಆತನು ದೀನರನ್ನು ಧೂಳಿಯಿಂದ ಇದು ಎಬ್ಬಿಸಿ. ಎಷ್ಟೇ ವಾಕ್ಯ ಭಾಷಣ ಅದು? 7, 8. 7, 8. ಅಲ್ಲೇಲೂಯಾ. ಕೀರ್ತನೆಗಳು 113ನೇ ಅಧ್ಯಾಯ 7, 8 ವಾಕ್ಯ. ಆ ವಾಕ್ಯ ಒಂದ್ಸಾರಿ ಓದ್ರಿ. ಆತನು ದೀನರನ್ನು ಧೂಳಿನಿಂದ ಎಬ್ಬಿಸಿ. ನಾವು ಯಾರಾಗಿದ್ವಿ? ನಾವು ದೀನರಾಗಿದ್ರಿ. ದೀನ ಅಂದ್ರೆ ಏನು? ಏನಕ್ಕೂ ಪ್ರಯೋಜನ ಇಲ್ಲದೆ, ಯಾವ ಸ್ಥಾನಮಾನ ಪದವಿಗಳಿಲ್ಲದೆ ದೀನಾವಸ್ಥೆಯಲ್ಲಿ ಧೂಳಿನಲ್ಲಿ ನಾವಿದ್ವಿ. ಅನೇಕ ಧೂಳು ನಮ್ಮ ಮೇಲೆ ತುಂಬಿಕೊಂಡಿತ್ತು, ಅನೇಕ ಧೂಳು ನಮ್ಮ ಮನೆಯನ್ನು ಮುತ್ತುಕೊಂಡಿತ್ತು. ನೋಡೋರೆಲ್ಲ ಗಲೀಜು ಗಲೀಜು ಗಲೀಜು, ಕಸ, ಧೂಳು 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 ಅಂತೇಳಿ ಅನೇಕರು ಮಾತಾಡ್ತಾ ಇದ್ರು. ಅನೇಕ ಧೂಳುಗಳು ಬಂದು ನಮ್ಮ ಮೇಲೆ ಬಿದ್ದಿತ್ತು. ನಾವು ದೀನರು ಧೂಳಿನಿಂದ ಎಬ್ಬಿಸಿ. ಆತನು ದೀನರನ್ನ ಧೂಳಿನಿಂದ ಧೂಳಿನಿಂದ ಎಬ್ಬಿಸಿ ಬಡವರನ್ನ ತಿಪ್ಪೆಯಿಂದ ಎತ್ತುತ್ತಾನೆ. ಬಡವರನ್ನ ತಿಪ್ಪೆ. ನಾವೆಲ್ಲಿದ್ದು ಹೇಳ್ರಿ? ತಿಪ್ಪೆಗುಂಡಿ. ಮಾರಗೊಂಡನಹಳ್ಳಿ ಅಲ್ಲ, ತಿಪ್ಪೆಗುಂಡಿ. ಹೇಳ್ರಿ ಯಾವ ಗುಂಡಿ? ಅಯ್ಯಯ್ಯೋ, ನಾವು ಧೂಳಿನಲ್ಲಿರೋರಾಗಿದ್ವಿ. ಧೂಳು ನಮ್ಮನ್ನು ತುಂಬಿಕೊಂಡಿತ್ತು, ಧೂಳು ನಮ್ಮನ್ನು ಆವರಿಸಿಕೊಂಡಿತ್ತು. ನೋಡುವಾಗ ಬರೀ ಧೂಳು, ಯಾವ ಅಂದ ಚಂದ ನಮ್ಮ ಮೇಲೆ ಇರಲಿಲ್ಲ. ಹಲ್ಲೆಲೂಯಾ. ಅದು ಮಾತ್ರವಲ್ಲದೆ ನಾವು ತಿಪ್ಪೆಯಲ್ಲಿದ್ದಂಥವರು. ತಿಪ್ಪೆಯಲ್ಲಿರುವಂಥದ್ದನ್ನ ಯಾರಾದ್ರೂ ಗಮನಿಸ್ತಾರಾ? ಯಾರಾದ್ರೂ ವಿಚಾರಿಸ್ತಾರಾ? ಯಾರಾದ್ರೂ ಶ್ರೇಷ್ಠ ಅಂತ ಹೇಳ್ತಾರಾ? ಆದ್ರೆ ದೇವರು ಹೇಳ್ತಾರೆ, ತಿಪ್ಪೆಯಲ್ಲಿದ್ದ ನಿನ್ನನ್ನ, ಕೆಸರಿನಲ್ಲಿದ್ದ ನಿನ್ನನ್ನ, ಧೂಳಿನಲ್ಲಿದ್ದ ನಿನ್ನನ್ನ ನಾನು ಎತ್ತಿದ್ದೇನೆ. ನಾನು ಎತ್ತಿದ್ದೇನೆ. ಈಗ ನೀನ್ ಧೂಳಲ್ಲ, ಈಗ ನೀನ್ ದರಿದ್ರ ಅಲ್ಲ, ಈಗ ನೀನ್ ತಿಪ್ಪೆ ಅಲ್ಲ, ಈಗ ನೀನು ಉಪ್ಪಾಗಿದೆ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು. ಮತ್ತೊಂದ್ಸಾರಿ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಹಲ್ಲೆಲೂಯಾ. ಏನನ್ನು ಕಂಡು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರ, ಅರ್ಹತೆನೇ ಇಲ್ಲದ ನಮಗೆ ಅರ್ಹತೆಯ ಆಧಾರವಾಗಿ ಯೇಸು ನಿಂತುಕೊಂಡು, ವಾಕ್ಯ ಹೇಳ್ತದೆ, ಧೂಳು ತಿಪ್ಪೆ ಕಸ ಕಡ್ಡಿ ತುಂಬಿಕೊಂಡಿದ್ದ ನಮ್ಮ ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅವನ ದಿವ್ಯ ಆತ್ಮವನ್ನು ಸುರಿಸಿ, ಅವನ ದಿವ್ಯ ಆತ್ಮವನ್ನು ಸುರಿಸಿ ನಮ್ಮನ್ನು ಅಲಂಕರಿಸಿ, ನಮ್ಮನ್ನು ಶೃಂಗರಿಸಿ, ಇವತ್ತು ನಮ್ಮನ್ನು ಒಳ್ಳೆ ವಸ್ತುವಾಗಿ, ಒಳ್ಳೆ ಪದಾರ್ಥವಾಗಿ
ಯಾರ ಮನೆಯಲ್ಲೂ ಇಲ್ಲ ಉಪ್ಪು, ಯಾರ ಮನೆ ಪಾತ್ರೆಗಳಲ್ಲೂ ಇಲ್ಲ ಉಪ್ಪು. ಅಲ್ಲೇಲೂಯ. ಯಾವ ಮನೆಗಳಲ್ಲಿ ನೋಡ್ರಿ ಉಪ್ಪಿರ್ತದೆ, ಯಾವ ಮನೆ ಪಾತ್ರೆಗಳಲ್ಲಿ ನೋಡ್ರಿ ಉಪ್ಪಿರ್ತದೆ. ದೇವರ ಮಕ್ಕಳೇ, ಬೇಡವೆಂಬುದಾಗಿ ಬಿಡಲ್ಪಟ್ಟಂತ ಕೊಲಕಾದ ಗಲೀಜಾದ ತಿಪ್ಪೆಗೆ ಸಮಾನವಾದ ನಮ್ಮ ಜೀವಿತವನ್ನ ಎಲ್ಲರ ಮನೆ ಒಳಗಡೆ ಮುಖ್ಯ ಪದಾರ್ಥವಾಗಿ, ಮುಖ್ಯ ವಸ್ತುವಾಗಿ ಸ್ವರ್ಗದ ದೇವರು ನಮ್ಮನ್ನು ಆರಿಸಿ ಇಟ್ಟಿದ್ದಾನೆ. நன்றியப்பா நல்லவரே, இன்றும் என்றும் வல்லவரே. நன்றியப்பா இன்றும் என்றும் நல்லவರೇ. ಹಲ್ಲೆಲೂಯಾ. ಎಷ್ಟು ಕೃತಜ್ಞತೆ ಹೇಳಿದ್ರೆ ಸಾಲದು, ಎಷ್ಟು ನಮ್ಮ ಬದುಕು ಸಮರ್ಪಿಸಿದ್ರು ಸಾಲದು. ಕಸ ಕಡ್ಡಿ ಧೂಳು ಅಂತ ಹೇಳುವಾಗ ಪಾಪದ ಕರ್ರೆಗಳು, ಪಾಪದ ಗಲೀಜು, ಶಾಪದ ಧೂಳು, ಶಾಪದ ತಿಪ್ಪೆ ನಮ್ಮ ಮೇಲೆ ಇರೋ ಸಮಯದಲ್ಲಿ ನಮ್ಮನ್ನ ಖಂಡಿಸಿಕೊಳ್ಳೋರೊಬ್ರು ಇಲ್ಲ, ನಮ್ಮನ್ನ ಸೀಡಿಸಿಕೊಳ್ಳೋರೊಬ್ರು ಇಲ್ಲ, ನಮ್ಮ ಹತ್ರ ಮಾತಾಡೋರೊಬ್ರು ಇಲ್ಲ. ಇವನು ಏನಕ್ಕೂ ಪ್ರಯೋಜನ ಇಲ್ಲ, ಇವನು ಏನಕ್ಕೂ ಬರೋದಿಲ್ಲ, ಏನಕ್ಕೂ ಉಪಯೋಗವಿಲ್ಲ, ₹1 ಕೊಡಕ್ಕೆ ಯೋಗ್ಯತೆ ಇಲ್ಲ, ಏನಾದ್ರೂ ಮಾಡಕ್ ಆಗಲ್ಲ ಅಂತೇಳಿ ತಳ್ಳಲ್ಪಟ್ಟ ತಿಪ್ಪೆಯ ಅವಸ್ಥೆಯಲ್ಲಿ ಮನುಷ್ಯರು ನೋಡುವಾಗ ನಾವು ತಿಪ್ಪೇನೆ. ಎಸ್, ಒಂದು ಕಾಲದಲ್ಲಿ ತಿಪ್ಪೆಯಲ್ಲಿ ಬಿತ್ತಿದವರೇ. ದೇವರ ಕೃಪೆ, ದಯೆ, ಕರುಣೆ ಇಲ್ಲದೆ ನಾವು ಜನಗಳು ನೋಡುವಾಗ ತಿಪ್ಪೆಯಲ್ಲಿ ಬೀಳಲ್ಪಟ್ಟಂತ ಸಂತತಿಯೇ. ಬಟ್ ಈ ತಿಪ್ಪೆಯನ್ನ ದೇವರು ಹುಡುಕಿಕೊಂಡು ಬಂದು, ನೀನು ಇರಬೇಕಾದದ್ದು ತಿಪ್ಪೆಯಲ್ಲಿ ಅಲ್ಲ, ನೀನು ಇರಬೇಕಾಗಿರೋದು ಧೂಳಲ್ಲ, ನೀನು ಇರಬೇಕಾಗಿರೋದು ಶಾಪದಲ್ಲ, ನೀನು ಇರಬೇಕಾಗಿರೋದು ನನ್ನ ಹೃದಯದ ಒಳಗಡೆ, ನೀನು ಇರಬೇಕಾಗಿರೋದು ನನ್ನ ಕಣ್ಣಿನ ಗುಡ್ಡೆ ಒಳಗಡೆ. ಎದ್ದೇಳು ರಾಬ ಶಾಬಾದಡಗದಬ. ದೇವರು ನಿನ್ನ ಆ ಕೆಸರಿನಿಂದ, ಆ ತಿಪ್ಪೆಯ ಗುಂಡಿಯಿಂದ ಆಲ್ರೆಡಿ ಅವನು ಎತ್ತಿ ಬಿಟ್ಟಿದ್ದಾನೆ. ಹೋ ರಾಬ ಶಾಬಾದಡಗದಬ. ಈಗ ನಾನು ತಿಪ್ಪೆ ಅಲ್ಲ, ನನ್ನ ಮನೆ ತಿಪ್ಪೆ ಅಲ್ಲ, ನನ್ನ ಸದ್ಯದ ತಿಪ್ಪೆ ಅಲ್ಲ, ನಾನು ದೇವರಿಂದ ಆರಿಸಲ್ಪಟ್ಟು ಅನುಗ್ರಹಿಸಲ್ಪಟ್ಟಂತ ಮಗುವಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಮನೆಯಲ್ಲಿ ನೋಡಿ ಉಪ್ಪಿರ್ತದೆ, ಉಪ್ಪಿಗೆ ಅಷ್ಟೊಂದು ಬೆಲೆ ಇದೆ. ನೀನು ಸಾಧಾರಣವಾದವನಲ್ಲ, ಎಲ್ಲರಿಗೂ ಬೇಕಾಗಿರುವಂತ ಶ್ರೇಷ್ಠವುಳ್ಳ ಬೆಲೆ ಉಳ್ಳದನ್ನ ದೇವರು ನಿನಗಾಗಿ ಕಟ್ಟಿ ನಿಲ್ಲಿಸಿದಾನೆ. ಅನೇಕರಿಗೆ ನೀನು ಬೇಕು, ಅನೇಕ ಮನೆಗಳಿಗೆ ನೀನು ಬೇಕು, ನಿನ್ನ ಮೂಲಕ ಅನೇಕ ಪ್ರಯೋಜನ ಇದೆ. ಕಾರಣ ನೀನು ಒಳ್ಳೆ ವಸ್ತುವಾಗಿ ದೇವರು ನಿನ್ನನ್ನು ಮಾರ್ಪಡಿಸಿದಾನೆ. ಹಲ್ಲೆಲೂಯಾ. ಉಪ್ಪು ಏನಕ್ಕೆಲ್ಲ ಪ್ರಯೋಜನವಾಗ್ತದೆ. ಯಾರಿಗಾದ್ರೂ ಶರೀರದಲ್ಲಿ ಏಟುಗಳು ಬೀಳುವಾಗ, ಮೂಗೇಟುಗಳು ಬೀಳುವಾಗ, ಶರೀರ ಎಲ್ಲ ಖಂಡಗಳೆಲ್ಲ ನೋವು ಬರುವಾಗ ಉಪ್ಪು ಬಿಸಿ ಮಾಡ್ತಾರೆ. ಉಪ್ಪು ಬಿಸಿ ಮಾಡಿ ಆ ಉಪ್ಪನ್ನು ಒಂದು ಬಟ್ಟೆಗೆ ಹಾಕ್ಕೊಂಡು ಆ ನೋವಾಗಿರೋ ವ್ಯಕ್ತಿಗೆ ಹದವನ್ನ ಕೊಡ್ತಾರೆ, ಕಾವನ್ನ ಕೊಡ್ತಾರೆ. ಹಲ್ಲೆಲೂಯಾ. ಆ ಉಪ್ಪನ್ನು ಇಡುವಾಗ ಬೆಳಿಗ್ಗೆ ಅಷ್ಟರೊಳಗಡೆ ಅವನ ನೋವು ಮಾಯ ಆಗಿರ್ತದೆ. ಅನೇಕರ ನೋವುಗಳನ್ನ ನೀಗಿಸುವುದಕ್ಕೂ, ಅನೇಕರ ಒಂದು ಏಟಾಗಿರೋ ಗಾಯವನ್ನ ಒಣಗಿಸುವುದಕ್ಕೂ ದೇವರು ನಮ್ಮನ್ನು ಉಪ್ಪಾಗಿಟ್ಟಿದ್ದಾನೆ. ನಿನ್ನ ಬೆಲೆ ನಿನಗೆ ಗೊತ್ತಿಲ್ಲ, ಆದ್ರೆ ಉಪ್ಪು ಯೂಸ್ ಮಾಡ್ತಾರಲ್ಲ, ಉಪ್ಪು ಉಪಯೋಗಿಸ್ತಾರಲ್ಲ, ಅವ್ರಿಗೆ ಮಾತ್ರವೇ ಆ ರುಚಿ ಗೊತ್ತಿರುವಂಥದ್ದು. ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ನಾನು ರುಚಿಕರವಾಗಿ ಮಾರ್ಪಡಿಸಿದ್ದೀನಿ. ಈಗ ಉಪ್ಪಿಗೆ ಉಪ್ಪು ರುಚಿ ಗೊತ್ತಾಗುತ್ತಾ? ಅಯ್ಯಯ್ಯ, ನೀವು ಮಾತಾಡ್ರೆ ಅಪ್ಪ ನೀವು ಜೀವಂತವಾಗಿದ್ರೆ ನನಗೆ ಗೊತ್ತಾಗೋದು. ಉಪ್ಪಿಗೆ ಉಪ್ಪು ರುಚಿ ಗೊತ್ತಾಗುತ್ತಾ? ಹಲ್ಲೆಲೂಯಾ. ಈಗ ನಾನು ಸಾಂಬಾರಿಗೋ, ಮಾಂಸಕ್ಕೋ, ಅಕ್ಕಿಗೋ, ಹಣ್ಣಕ್ಕೋ, ಏನೋ ಕಬಾಬ್ಗೋ ಏನಕ್ಕೋ ನಾನು ಉಪ್ಪು ಹಾಕಿದೆ. ಹಲ್ಲೆಲೂಯಾ. ಈ ಉಪ್ಪು ಹಾಕಿ ಮಾಡಿರುವಂತ ಅಡಿಗೆ ಯಾರಾದ್ರೂ ಒಬ್ರು ತಿಂದು ನೋಡಬೇಕು. ಯಾರಾದ್ರೂ ಒಬ್ರು ತಿಂದು ನೋಡುವಾಗ ಏನ್ ಹೇಳ್ತಾರೆ?
ಯಾರ ಮನೆಯಲ್ಲಿ ನೋಡು ಉಪ್ಪು ಇರ್ತದೆ. ಆ ಉಪ್ಪನ್ನು ಎಲ್ಲ ಆಹಾರಕ್ಕೆ ಬಳಸ್ತಾರೆ. ಬಳಸಿದ ತಕ್ಷಣ ಗೊತ್ತಾಗಲ್ಲ, ಆ ಉಪ್ಪು ಹಾಕಿರುವ ಆಹಾರ ತಿಂದ್ರೆ ಗೊತ್ತಾಗೋದು ರುಚಿ ಇದೆಯಾ ಇಲ್ವಾ ಅಂತ ಹೇಳಿ. ಸ್ವಲ್ಪ ರುಚಿಯಾಗಿರುವಂಥ ಅಡುಗೆ ಮಾಡುವಾಗ ಸ್ವಲ್ಪ ಉಪ್ಪು ಕಡಿಮೆ ಆದಾಗ ಜನರು ಹೇಳಿದೇನು ಗೊತ್ತಾ, ಉಪ್ಪು ಇನ್ನೊಂದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ, ಉಪ್ಪು ಇನ್ನು ಸ್ವಲ್ಪ ಇದ್ರೆ ಚೆನ್ನಾಗಿರುತ್ತೆ, ಉಪ್ಪು ಇನ್ನು ಸ್ವಲ್ಪ ಹಾಕ್ಬಿಟ್ಟಿದ್ರೆ ಸೂಪರ್ ಆಗಿರ್ತಾ ಇತ್ತು. ಒಬ್ಬರ ಜೀವಿತ ಸೂಪರ್ ಆಗಿ ಮಾಡುವುದಕ್ಕಾಗಿ ದೇವರು ನಿನ್ನನ್ನು ನನ್ನನ್ನು ಈ ಭೂಲೋಕದಲ್ಲಿ ಒಳ್ಳೆ ಉಪ್ಪಾಗಿಟ್ಟಿದ್ದಾನೆ. ನಿನ್ನ ಮನೆಗೆ ಉಪ್ಪಾಗಿದ್ದಿ, ನಿನ್ನ ಕುಟುಂಬಕ್ಕೆ ಉಪ್ಪಾಗಿದ್ದಿ, ನಿನ್ನ ರಿಲೇಷನ್ಗೆ ಉಪ್ಪಾಗಿದ್ದಿ, ನಿನ್ನ ತಲೆಮಾರುಗಳಿಗೆ ಉಪ್ಪಾಗಿದ್ದಿ. ಒಬ್ಬರು ಮಾತ್ರ ಇವತ್ತು ನಿನ್ನ ಜೀವಿತ ಹೇಗಿದೆಯೋ ನನಗೆ ಗೊತ್ತಿಲ್ಲ. ಈ ಪ್ರಾರ್ಥನೆ ಮುಗಿಯುವ ಒಳಗಡೆ ದೇವರು ನಿನ್ನ ಒಳ್ಳೆ ಪದಾರ್ಥವಾಗಿ, ಒಳ್ಳೆ ಉಪ್ಪಾಗಿ ಇವತ್ತು ಮಾರ್ಪಡಿಸಿ. ಒಳ್ಳೆ ಉಪ್ಪಾಗಿ ಮಾರ್ಪಡಬೇಕಾದ್ರೆ ನಿನ್ನ ಮೇಲೆ ದಿವ್ಯಾತ್ಮ ಇಳಿದು ಬರಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಮತ್ತೇನು ಬರೆದ ಸುವಾರ್ತೆ 5:13 ಓದ್ರಿ. ಮತ್ತೇನು ಬರೆದ ಸುವಾರ್ತೆ 5:13. ಪ್ರೌಢ ಪ್ರಮಾಣ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ, ಉಪ್ಪು ಸಪ್ಪಗಾದ್ರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದಿತು. ಉಪ್ಪು ಮಾತ್ರ ಯಾವುದೇ ಕಾರಣಕ್ಕೂ ಸಪ್ಪಗಾಗಬಾರ್ದು. ನಿನ್ನ ಮಾತುಗಳು ಯಾವತ್ತಿಗೂ ಸಪ್ಪಗಾಗಬಾರ್ದು. ನಿನ್ನ ನಡವಳಿಕೆ ಯಾವತ್ತಿಗೂ ಸಪ್ಪೆ ಆಗಬಾರ್ದು. ನಿನ್ನ ತೀರ್ಮಾನಗಳು ಯಾವತ್ತೂ ಸಪ್ಪೆ ಆಗಬಾರ್ದು. ನಿನಗೂ ದೇವರಿಗಿರುವಂಥ ಒಡಂಬಡಿಕೆ ಯಾವತ್ತಿಗೂ ಸಪ್ಪೆ ಆಗಬಾರ್ದು. ನಿನಗೂ ದೇವರಿಗಿರುವಂಥ ಸಂಬಂಧದಲ್ಲಿ ಯಾವತ್ತಿಗೂ ಸಪ್ಪೆ ಆಗಬಾರ್ದು. ನೀನು ಉಪ್ಪಾಗೇ ಇರಬೇಕ. ನಿನ್ನ ರುಚಿಯಾಗೇ ಇರಬೇಕ. ನೀನು ದೇವರನ್ನ ಕೈಗೊಂಡು ನಡೆಯುವ ವಿಷಯದಲ್ಲಿ ಸಪ್ಪೆ ಆಗಬಾರ್ದು. ನೀನು ದೇವರನ್ನ ಆರಾಧನೆ ಮಾಡೋ ವಿಷಯದಲ್ಲಿ ನೀನು ಸಪ್ಪೆ ಆಗಬಾರ್ದು. ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಗ್ತಾ ಇದೆ? ದೇವರು ಹೇಳ್ತಾರೆ, ನಾನು ನಿನ್ನ ಉಪ್ಪಾಗಿ ಕಂಡಿದ್ದೀನಿ, ನಾನು ನಿನ್ನ ಉಪ್ಪಾಗಿ ಇಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ನೀನು ಸಪ್ಪೆ ಆಗಬಾರ್ದು. ಯಾವುದೇ ಕಾರಣಕ್ಕೂ ಸಪ್ಪೆ ಆಗಬಾರ್ದು. ಸಪ್ಪೆ ಆಗಿಬಿಟ್ರೆ ಮನೆ ಒಳಗಡೆ ಇಡಲ್ಲ, ಪಾತ್ರೆ ಒಳಗಡೆ ಇಡಲ್ಲ, ಅದನ್ನು ಕಸದ ತೊಟ್ಟಿಗೆ ಹಾಕ್ತಾರೆ. ಅದಿನ್ನೇನಕ್ಕೆ ಪ್ರಯೋಜನ ಇಲ್ಲ ಅಂತ ದೇವರು ವಾಕ್ಯ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್. ನಿನ್ನ ಬದುಕು, ನಿನ್ನ ಜೀವನ, ನಿನ್ನ ಶೈಲಿಯು ಸಪ್ಪೆ ಆಗಿಬಿಟ್ರೆ ಇನ್ನೇನಕ್ಕೂ ಉಪಯೋಗ ಇಲ್ಲ, ಇನ್ನೇನಕ್ಕೂ ಉಪಯೋಗ ಇಲ್ಲ. ಅದು ವೇಸ್ಟು, ಅದೇನಕ್ಕೆ ಯೂಸ್ ಆಗಲ್ಲ. ಅದನ್ನು ತೆಗೆದು ತುಳಿಯುವುದಕ್ಕೂ ಕೂಡ ಉಪಯೋಗವಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಆ ಉಪ್ಪು ತುಳಿಯೋಕ್ಕೂ ಕೂಡ ಯೋಗ್ಯವಲ್ಲ ಎಂಬುದಾಗಿ ಕರ್ತನು ಹೇಳ್ತಾನೆ. ಅಷ್ಟೊಂದು ಡೀಪ್ ಲೆವೆಲ್ ನಾವು ಇಳಿದು ಹೋಗಬಾರ್ದು. ಅಷ್ಟೊಂದು ಡೀಪಾದ ಲೆವೆಲಲ್ಲಿ ನಾವು ನಿಲ್ಲಬಾರ್ದು, ಜೀವಿಸಬಾರ್ದು. ಕರ್ತನು ಹೇಳ್ತಾನೆ, ನೀನು ಉಪ್ಪಾಗಿರ್ಬೇಕು. ಅದು ಯಾವ ರೀತಿ ಆಗಿರಬೇಕು? ರುಚಿಯಾದ ಉಪ್ಪಾಗಿರ್ಬೇಕು. ನೀನು ರುಚಿಯಾದ ಉಪ್ಪಾಗಿ ಮಾರ್ಪಟ್ಟರೆ ಅನೇಕ ಜೀವಿತದಲ್ಲಿ, ಅನೇಕ ಜನರಲ್ಲಿ ನಿನ್ನಲ್ಲಿ ರುಚಿ ಹೊರಡಲಿಕ್ಕೆ ಸಾಧ್ಯ. ಆ ರುಚಿ ಅವರು ಕಾಣುವಾಗ ಆ ರುಚಿ ನನಗೂ ಬೇಕು ಅಂತೇಳಿ ಆಲಯ ಹುಡ್ಕೊಂಡು ಬರಬೇಕು. ನೀನು ಉಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನಿಂದ ನೀನೇ ಉಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಯಾರ ಬದುಕಲ್ಲಿ, ಯೇಸು ಯಾರ ಬಾಳಲ್ಲಿ, ಯೇಸು ಯಾರ ಹೃದಯದಲ್ಲಿ, ಯೇಸು ಯಾರ ಜೀವನದಲ್ಲಿ ಅವರು ಆದು ಬರ್ತಾರೋ ಆ ವ್ಯಕ್ತಿಗಳು ಉಪ್ಪಾಗಿರ್ತಾರೆ. ಅವರು ಉಪ್ಪಾಗಿರ್ತಾರೆ. ಆ ಉಪ್ಪೇ ಯೇಸು. ಹಲ್ಲೆಲೂಯ. ಯೇಸುವಿನ ಒಳಗಡೆ ಬರುವಾಗ ಆ ಉಪ್ಪೆ ಯೇಸು ಆಗಿರ್ತಾನೆ. ಯೇಸು ಉಪ್ಪಾಗಿ ಮಾರ್ಪಡುವಾಗ ಆ ರುಚಿ ನೀರಾಗಿ ಮಾರ್ಪಡಬೇಕು, ನೀರಾಗಿ ಮಾರ್ಪಡಬೇಕು. ಯೇಸು ಹೇಳ್ತಾರೆ, ನಾನು ನಿನ್ನ ಒಳಗಡೆ ಉಪ್ಪಾಗಿರ್ತೀನಿ. ನಾನು ನಿನ್ನ ಒಳಗಡೆ ಉಪ್ಪಾಗಿರುವಾಗ ನೀನು ರುಚಿಯಾಗಿ ಮಾರ್ಪಡಬೇಕು. ಯಾರು ಬೇಡ ಅಂದ್ರು, ಯಾರು ತಿರಸ್ಕಾರ ಮಾಡಿದ್ರು ಅವರುಗಳ ಮುಂದೆಗಡೆ ನಾನು ಅವರುಗಳಿಗಾಗಿ ನಿನ್ನ ರುಚಿಯಾಗಿಡ್ತೇನೆ. ಇವರ ಜೀವಿತ, ಇವರ ಬದುಕು ಈ ಸಂಪತ್ತಿನದಲ್ಲಿ ರುಚಿಯಾಗಿ ಮಾರ್ಪಡಲಿ, ರುಚಿಯಾಗಿ ಮಾರ್ಪಡಲಿ. ಓ ದೇವರ ಶಕ್ತಿ ಭಯಂಕರವಾಗಿ ಇಲ್ಲಿ ಚಲಿಸಲಿ.
ರಾ 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 ರಾ. ಆ ಆ ಆ ಆ. ವಾವ್. ಆ ಆ ಆ. ಮಹಿಮೆ ಇವರುಗಳನ್ನ ರುಚಿಯಾಗಿ ಮಾರ್ಪಡಿಸಲಿ. ರುಚಿಯಾಗಿ ಮಾರ್ಪಡಿಸಲಿ. ಓ ರಾ 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 ರಾ. ನಿನ್ನ ರಿಲೇಷನ್ಗೆ ನೀನು ಬೇಡದವರಾಗಿರಬಹುದು, ನಿನ್ನ ಫ್ಯಾಮಿಲಿಗೆ ನೀನು ಬೇಡದವರಾಗಿರಬಹುದು, ಸಮಾಜಕ್ಕೆ ನೀನು ಬೇಡದವರಾಗಿರಬಹುದು. ಆದ್ರೆ ದೇವರು ಹೇಳ್ತಾರೆ, ನಿನ್ನ ಒಳಗಡೆ ಉಪ್ಪಾಗಿ ನಾನಿದ್ದೀನಿ, ನಿನ್ನ ಒಳಗಡೆ ಉಪ್ಪಾಗಿ ನಾನಿದ್ದೀನಿ. ಎಲ್ಲರ ಮನೆ ಹೃದಯಗಳಲ್ಲಿ ಇರುವ ಹಾಗೆ ನಾನು ನಿನ್ನ ಹಿಡ್ತೀನಿ ಎಂಬುದಾಗಿ ಹೇಳಿ, ಸೈನ್ಯಗಳ ಒಡೆಯನಾಗಿರುವಂತಹ ಕರ್ತನ ಆತ್ಮನು ಈ ಬೆಳಗಿನ ಸಮಯದಲ್ಲಿ ಆಲೋಚನೆಯನ್ನು ಒದಗಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ಹೇಳ್ತಿದ್ದಾರೆ, ಅನೇಕರಿಗೆ ನಾನು ನನ್ನ ರುಚಿಯಾಗಿಡ್ತೀನಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಉಪ್ಪು ಸಪ್ಪಗೆ ಆಗದಿರುವ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಉಪ್ಪು ಎಷ್ಟೇ ಉಪ್ಪಿನ ಕಲ್ಲು ದೊಡ್ಡದಾಗಿರಲಿ, ಅದೆಷ್ಟು ಕರಗಿ ಬಂದರೂ ಕೂಡ, ಅದೆಷ್ಟು ಸೌದು ಬಂದರೂ ಕೂಡ, ಅದು ಉಪ್ಪು ರುಚಿ ಮಾತ್ರ ಕಡಿಮೆ ಆಗಲ್ಲ. ಇಷ್ಟಪ್ಪ ಉಪ್ಪಿನ ಕಲ್ಲು ಇರ್ತದೆ, ನೀರಲ್ಲಿ ಹಾಕ್ರಿ, ಇಷ್ಟು ದಪ್ಪ ಇರೋದು ಕರಗಿ 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 ಇಷ್ಟು ಬರ್ತದೆ. ಇಷ್ಟು ಬಂದಿರುವಂಥ ಆ ಉಪ್ಪು ಕಲ್ಲನ್ನು ತೆಗೆದುಕೊಂಡು ಬಾಯಿ ಇಟ್ಕೊಳ್ರಿ, ಉಪ್ಪೇ ಆಗಿರ್ತದೆ. ಅಲ್ಲೇ ಲೋಯ. ಎಷ್ಟೇ ಸಮಸ್ಯೆಗಳು ಬಂದು, ಎಷ್ಟು ಹೋರಾಟಗಳು ಬಂದು ನಿನ್ನ ಸಬುದ್ರು ಕೂಡ ನಿನ್ನಲ್ಲಿ ಉಪ್ಪಿನ ಟೇಸ್ಟ್ ಮಾತ್ರ ಕಡಿಮೆ ಆಗಲ್ಲ. ಯಾಕೆಂದರೆ ನಿನ್ನಲ್ಲಿ ಬೆರೆತಿರೋದು ಯೇಸುವಿನ ರಕ್ತ, ನಿನ್ನಲ್ಲಿ ಬೆರೆತಿರೋದು ಯೇಸುವಿನ ಜೀವ. ಸೈಂಟಿಸ್ಟ್ಗಳು ಲಾಸ್ಟ್ ಟೈಮ್ನಲ್ಲಿ ಆ ಯೇಸುವಿನ ರಕ್ತ ಎಲ್ಲಿ ಯೇಸು ಬಲಿಯಾಗಿದ್ದಾರೋ, ಎಲ್ಲಿ ಯೇಸು ಯಜ್ಞವಾಗಿ ಅರ್ಪಿತನಾದನೋ ಆ ಜಾಗದಲ್ಲಿ ಈಗ ಈಗ ಈ ಕೆಲವೊಂದು ವರ್ಷಗಳ ಹಿಂದುಗಡೆ ಸೈಂಟಿಸ್ಟ್ಗಳು ಹೋಗಿ ಆ ಜಾಗದಲ್ಲಿ ಮಣ್ಣನ್ನು ಅಗದು 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 ಯಾವ ಜಾಗದಲ್ಲಿ ಆ ಯೇಸುವಿನ ರಕ್ತ ಒಳಗೆ ಬಿದ್ದಿತ್ತೋ ಆ ರಕ್ತವನ್ನು ಎತ್ತುಕೊಂಡ್ರಂತೆ. ಆ ರಕ್ತವನ್ನು ಎತ್ತುಕೊಂಡು ಹೋಗ್ಬಿಟ್ಟು ಸೈಂಟಿಸ್ಟ್ಗೆ ಹೇಳಿ ಕೊಟ್ಬಿಟ್ಟು, ಈ ರಕ್ತದ ಕಣಗಳನ್ನು ಚೆಕ್ ಮಾಡುವಂಥವ್ರ ಕೈಯಲ್ಲಿ ಕೊಟ್ಬಿಟ್ಟು, ನಾನು ಸೈಂಟಿಸ್ಟ್ ಆಗಿದ್ದೇನೆ, ಇದು ನಾನು ಈ ರಕ್ತವನ್ನು ತೆಗೆದುಕೊಂಡು ಬಂದಿದ್ದೇನೆ, ಈ ರಕ್ತವನ್ನು ಚೆಕ್ ಮಾಡು. ಆ ಚೆಕ್ ಮಾಡುವಂಥ ವ್ಯಕ್ತಿ ಆ ರಕ್ತವನ್ನು ನೋಡಿ ಹೇಳಿದಂತೆ, ಪ್ರಾಣ ಹೋಗೋ ಟೈಮಲ್ಲಿ ಅಥವಾ ಒಂದು ಮನುಷ್ಯನ ರಕ್ತ ಈಚೆಗಡೆ ಬಂದ ವಿತಿನ್ ಅರ್ಧ ಗಂಟೆ ಒಳಗಡೆ ಅಥವಾ 5 ನಿಮಿಷದ ಒಳಗಡೆ ರಕ್ತದ ಒಳಗಡೆ ಜೀವ ಇರಲ್ಲ, ಜೀವ ಹೊಂಟೋಗಿರುತ್ತೆ. ಅಂಥದ್ರಲ್ಲಿ ಇದು ಎಷ್ಟೋ ಸಾವಿರ ವರ್ಷಗಳಾಗ್ಬಿಟ್ಟಿದೆ, ಒಣಗೋಗಿದೆ. ಇದನ್ನು ನಾವು ಹೇಗೆ ಚೆಕ್ ಮಾಡೋದು ಅಂತೇಳಿ ಆ ಚೆಕ್ ಮಾಡುವಂಥ ಸೈಂಟಿಸ್ಟ್ ಕೇಳಿದನಂತೆ. ಇಲ್ಲ, ನನಗೆ ಸಂಶಯ ಇದೆ, ನನ್ನಲ್ಲಿ ಒಂದು ಸಂಶಯ ಇದೆ, ಬೈಬಲ್ ಆಧಾರದ ಪ್ರಕಾರ ಇದೊಂದು ಕೆಲಸ ಮಾಡು, ಇದನ್ನು ಚೆಕ್ ಮಾಡು ಅಂತೇಳಿ ಚೆಕ್ ಮಾಡಲಿಕ್ಕಾಗಿ ಕೊಡುವಾಗ ಆ ಚೆಕ್ ಮಾಡುವಂಥ ಸೈಂಟಿಸ್ಟ್ ಚೆಕ್ ಮಾಡುವಾಗ ಅದರಲ್ಲಿ 4-5 ಕಾರ್ಯಗಳು ಪ್ರಕಟವಾಯ್ತದೆ, 4-5 ವಿಷಯಗಳು ಹೊರಗಡೆ ಬಂತಂತೆ. ಒಂದನೇದಾಗಿ ಒಬ್ಬ ಮನುಷ್ಯನ ಒಬ್ಬ ಪುರುಷನ 24-25 ಕ್ರೋಮೋಜೋನದ ಬರುತ್ತೆ. ಆ 25 ಕಣಗಳು ಸ್ತ್ರೀಯ ಒಳಗಡೆ ಬಂದು ಸ್ತ್ರೀಯಲ್ಲಿರುವಂಥ 22-23 ಕ್ರೋಮೋಜೋನ್ ಸೇರಿದಾಗಲೇ ಒಂದು ಮಗು ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ, ಒಂದು ಮಗು ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ. ಆದರೆ ಈ ಪುರುಷನ ಕ್ರೋಮೋಜೋನ್ ಎಂಬುದಾಗಿದೆಯಲ್ಲ, ಈ ಕ್ರೋಮೋಜೋನ್ ಎಂಬುದಾಗಿ ಹೇಳುವಂಥ ಈ ಕ್ರೋಮೋಜೋನ್ ಒಂದು ಪಾಯಿಂಟ್ ಕಡಿಮೆ ಆದರೂ ಕೂಡ ಮಗು ಆಗೋ ಸಾಧ್ಯತೆಯೇ ಇಲ್ಲ. ಅಂಥದ್ರಲ್ಲಿ ಇದನ್ನು ಚೆಕ್ ಮಾಡುವಾಗ 24 ಕ್ರೋಮೋಜೋನ್ ಇರಬೇಕಾಗಿರೋ ಪುರುಷನ ಕ್ರೋಮೋಜೋನ್ 24 ಅಲ್ಲಿಲ್ಲ, ಒಂದೇ ಒಂದು ಕ್ರೋಮೋಜೋನ್ ಇದೆ. ನಿಮ್ಗೆ ಅರ್ಥ ಆಗಿಲ್ಲ ಏನಾಯ್ತು? ಪುರುಷನ 24 ಕ್ರೋಮೋಜೋನ್ ಸ್ತ್ರೀಯಲ್ಲಿ ಸೇರಿದಾಗಲೇ ಆ ಸ್ತ್ರೀಯಲ್ಲಿರುವಂಥ 21-22 ಕ್ರೋಮೋಜೋನ್ 2 ಸೇರಿದಾಗಲೇ ಮಗು ಉತ್ಪತ್ತಿಯಾಗಿ ಮಗು ಹುಟ್ಟುವಂಥದ್ದು.
ಸ್ತ್ರೀ ಕರೆಕ್ಟ್ ಆಗಿದೆ, 21-22 ಕ್ರೋಮೋಜೋನ್ ಇದೆ. ಆದ್ರೆ ಈ ಪುರುಷನ ಈ 24 ಕ್ರೋಮೋಜೋನ್ ಅಲ್ಲಿ ಒಂದು ಕ್ರೋಮೋಜೋನ್ ಕಡಿಮೆ ಆದ್ರೂ ಕೂಡ ಮಗು ಉತ್ಪತ್ತಿನೇ ಆಗಲ್ಲ. 24ರಲ್ಲಿ 23 ಇದೆ, ಆದ್ರೂ ಮಗು ಆಗಲ್ಲ. ಪುರುಷನ ಕ್ರೋಮೋಜೋನ್ 24ಕ್ಕೆ 24 ಇರಲೇಬೇಕು. ಅಂಥದ್ರಲ್ಲಿ ಸೈಂಟಿಸ್ಟ್ ಚೆಕ್ ಮಾಡುವಾಗ ಪುರುಷನ 23 ಕ್ರೋಮೋಜೋನ್ ಇಲ್ಲ, ಒಂದೇ ಒಂದು ಕ್ರೋಮೋಜೋನ್ ಇದೆ. ಆದ್ರೂ ಕೂಡ ಮರಿಯಳು ಗರ್ಭವನ್ನು ಧರಿಸಿ ಯೇಸುವಿಗೆ ಜನ್ಮ ಕೊಟ್ಲು. ಅಲ್ಲಿ ಪ್ರೂಫ್ ಆಯ್ತು, ಯೇಸು ಪುರುಷನಿಂದ ಹುಟ್ಟಿಲ್ಲ, ಯೇಸು ದೇವರಿಂದ ಹುಟ್ಟಿದ್ದಾರೆ ಎಂಬುದಾಗಿ ಹೇಳಿ. ಅಲ್ಲಿ 2 ಕಾರ್ಯ ಪ್ರಕರಣ ಆಯ್ತು. ಒಂದು, 24 ಕ್ರೋಮೋಜೋನ್ ಇರಬೇಕಾಗಿರೋ ಜಾಗದಲ್ಲಿ ಬರೀ ಒಂದೇ ಒಂದು ಕ್ರೋಮೋಜೋನ್ ಇದೆ, ಅದು ದೇವರ ಆತ್ಮನ ಶಕ್ತಿ, ಅದೊಂದು ಪ್ರಕಟ ಆಯ್ತು. ಎರಡನೇದಾಗಿ ಇವನು ಮನುಷ್ಯನಲ್ಲ, 100ಕ್ಕೆ 100% ದೇವರಿಂದಲೇ ಹುಟ್ಟಿದ ಮಗ. ಮೂರನೇದಾಗಿ ಆ ಸೈಂಟಿಸ್ಟ್ ಚೆಕ್ ಮಾಡ್ದು ಹಂಗೆ ಬೆಚ್ಚೋಗ್ಬಿಟ್ನಂತೆ. ಯಾಕೆ ಗೊತ್ತಾ? ಎಷ್ಟೋ ಸಾವಿರ ವರ್ಷಗಳ ಹಿಂದೆಗಡೆ ಸುರಿಸಲ್ಪಟ್ಟ ರಕ್ತ, ತೀರಮಾನ ಒಣಗಿ ಹೋಗಿರುವ ರಕ್ತ ಚೆಕ್ ಮಾಡುವಾಗ ಆ ರಕ್ತದಲ್ಲಿ ಇವತ್ತಿಗೂ ಕೂಡ ಜೀವ ಇದೆ. ಇವತ್ತಿಗೂ ಕೂಡ ಜೀವ ಇದೆ. ಹಲ್ಲೆಲೂಯ. ಆ ಜೀವವುಳ್ಳ ರಕ್ತ ನಿನ್ನ ಒಳಗಡೆ ಇವತ್ತು ಇದೆ. ಅದರ ಮಹಿಮೆ, ಅದರ ಶಕ್ತಿ, ಅದರ ಗತ್ತು ಯಾವತ್ತಿಗೂ ಕಡಿಮೆ ಆಗಲ್ಲ. ಅದೇ ಒಪ್ಪಿಗಿರುವಂತ ಕಾರ್ಯ, ಪ್ರಯೋಜನ ಆಗ್ತಿದ್ಯಾ? ದೇವರು ಮಾತಾಡ್ತಾ ಇದ್ದಾರ. ಹಲ್ಲೆಲೂಯ. ಇದು ಅದೇ ರಕ್ತನೇ ಎಷ್ಟು ಜನ ಹೇಳಕ್ ಸಾಧ್ಯ? ಅದೇ ರಕ್ತನೇ ನನ್ನ ಕಣಗಳಲ್ಲಿ ಚಲಿಸ್ತಾ ಇದೆ, ಹಲ್ಲೆಲೂಯ. ಅವನ ರಕ್ತ ಇವತ್ತು ಕೂಡ ಜೀವಿಸ್ತಾ ಇದೆ. ಅವನ ರಕ್ತದಲ್ಲಿ ಇವತ್ತು ಕೂಡ ಜೀವ ಇದೆ. ಅದೇ ರಕ್ತ ನಿನ್ನ ಒಳಗಡೆ ಚಲಿಸ್ತಾ ಇದೆ. ಆ ರಕ್ತದ ಜೀವ ಕೂಡ ನಿನ್ನ ಒಳಗಡೆ ಇದೆ. ಜೀವ ನಿನ್ನ ಒಳಗಡೆ ಇಟ್ಟಿದ್ದಾನೆ. ಅವನ ಜೀವ ನಿನ್ನ ಒಳಗಡೆ ಇಟ್ಟಿದ್ದಾನೆ. ಅವನ ಜೀವ ನಿನ್ನ ಒಳಗಡೆ ಇಟ್ಟ ನಿಮಿತ್ತವಾಗಿ ಈಗ ನೀನು ಸತ್ರು ಕೂಡ ಮತ್ತೆ ನೀನು ಜೀವಿಸ್ತೀಯೋ. ಅದಕ್ಕೆ ದೇವರ ವಚನ ಹೇಳ್ತದೆ, ನನ್ನಲ್ಲಿ ಸಾಯುವವನು ಸತ್ರು ನನ್ನನ್ನು ನಂಬಿ ನನಗಾಗಿ ಸಾಯುವವನು, ಹಲ್ಲೆಲೂಯ, ನನ್ನಲ್ಲಿ ಸಾಯುವವನು ಪುನಃ ನೀತಿವಂತನು ಸತ್ರು ತಿರುಗಿ ಬದುಕ್ತಾನಂದ್ರೆ ಯಾಕೆ ಅಂದ್ರೆ ಆ ರಕ್ತದಲ್ಲಿ ಇವತ್ತು ಕೂಡ ಜೀವ ಇದೆ. ಆ ಜೀವದ ರಕ್ತ ನನ್ನ ಒಳಗಡೆ ಇದೆ. ಯೇಸು ನಮ್ಮನ್ನು ದುಡ್ಡು ಕೊಟ್ಟು ತಗೊಂಡಿಲ್ಲ. ಯೇಸು 50 ಎಕರೆ ಜಾಗ ಬರೆದು ಕೊಟ್ಟು ನಮ್ಮನ್ನು ತೆಗೆದುಕೊಂಡಿಲ್ಲ. ದೇವರ ವಾಕ್ಯ ಹೇಳ್ತದೆ, ಯೇಸು ಅವನ ರಕ್ತವೆಂಬುದಾಗಿ ಹೇಳುವಂಥ ಕ್ರಯ, ಅವನ ರಕ್ತ ಎಂಬುದಾಗಿ ಹೇಳುವಂಥ ಕ್ರಯವನ್ನು ನಮಗೆ ಕೊಟ್ಟು ಅವನು ನಮ್ಮನ್ನು ತೆಗೆದುಕೊಂಡಿದ್ದಾನೆ. ಅವನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಇವನ ರಕ್ತದಲ್ಲಿ ಸ್ವಲ್ಪನೂ ಮಾರ್ಪಟ್ಟಿಲ್ಲ. ಅದು ಎಷ್ಟೇ ವರ್ಷ ಆಗಲಿ ಆ ಶಕ್ತಿ, ಆ ಮಹಿಮೆ, ಆ ಗತ್ತು ಕಡಿಮೆನೇ ಆಗಲ್ಲ. ಅದಕ್ಕೆ ಯೇಸು ಹೇಳ್ತಾರೆ, ನೀನು ಲೋಕಕ್ಕೆ ಉಪ್ಪಾಗಿದೆ. ಈ ಉಪ್ಪು ಸಾಧಾರಣವಾದ ಉಪ್ಪಲ್ಲ, ನನ್ನ ರಕ್ತದಲ್ಲಿ ಬೇರ್ತಿರುವಾದ ಉಪ್ಪು. ನನ್ನ ರಕ್ತದಲ್ಲಿ ಬೆರೆತಿರುವಂತ ಉಪ್ಪು ನೀನಾಗಿದೆಯೇ. ಯಾರೆಲ್ಲ ನಿನಗೆ ಜೀವ ಇಲ್ಲ ಅಂದರೂ ಕೂಡ, ಯಾರೆಲ್ಲ ನಿನ್ನಲ್ಲಿ ಏನು ಚಲಿಸಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಕೂಡ ನೀವು ಹೇಳಬೇಕು, ನನ್ನಲ್ಲಿ ಹರಿತಾ ಇರೋದು ಅಪ್ಪನ ರಕ್ತ ಅಲ್ಲ,
ಅಮ್ಮನ ರಕ್ತ ಅಲ್ಲ. ಜಡಕ್ಕೆ ಜೀವ ಕೊಟ್ಟ ಅಪ್ಪನ ರಕ್ತ ಅಲ್ಲ, ಅಮ್ಮನ ರಕ್ತ ಅಲ್ಲ, ತಾತನ ಮುತ್ತಾತನ ರಕ್ತ ಅಲ್ಲ. ಅದೆಲ್ಲ ಕ್ಯಾನ್ಸಲ್ ಆಗಿ ಈಗ ನನ್ನ ಒಳಗಡೆ ಹರಿತಾ ಇರುವಂತ ರಕ್ತ ಅದು ಕ್ರಿಸ್ತೇಶುವಿನ ರಕ್ತ, ಕ್ರಿಸ್ತೇಶುವಿನ ರಕ್ತ. ಹಲ್ಲೇಲೂಯಾ. ಪಾಪವು ಎಷ್ಟೇ ಕೆಡು ಕೆಂಪಾಗಿದ್ರು ಹಿಮದಂತೆ ಬೆಳ್ಳಗೆ ಮಾಡಿಬಿಡ್ತದಂತೆ. ಏನು? ಯೇಸುವಿನ ರಕ್ತ, ಯೇಸುವಿನ ರಕ್ತ. ಯೇಸುವಿನ ರಕ್ತ ಕ್ರಯ ಕೊಟ್ಟು ಆ ರಕ್ತ ಗುಂಡು ಒಳಗಡೆ ಬಂದು ಆ ಗುಂಡಿಯಿಂದ ನನ್ನನ್ನು ಮೇಲೆ ಕೆತ್ತಿದೆ, ಆ ತಿಪ್ಪೆಯಿಂದ ನನ್ನನ್ನು ಮೇಲೆ ಕೆತ್ತಿದೆ. ಇದು ಏನಿದ್ರು ಕೂಡ ತಿಪ್ಪದ ಕಸ ನಾನಲ್ಲ, ಇದು ನಾನೇನಿದ್ರು ಕೂಡ ಯೇಸುವಿನ ಆಯುಧವಾಗಿದ್ದೇನೆ, ಯೇಸುವಿನ ಆಯುಧವಾಗಿದ್ದೇನೆ, ಯೇಸುವಿನ ಮಗನು ಮಗಳಾಗಿದ್ದೇನೆ. ಅವನ ರಕ್ತ, ಮಹಿಮೆ, ಜೀವ ನನ್ನ ಒಳಗಡೆ ಚಲಿಸ್ತಾ ಇದೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ರೋಮಾಪುರದವರಿಗೆ 12ನೇ ಅಧ್ಯಾಯ 18ನೇ ಭಾಗ್ಯ ಒಂದು ಸಾರಿ ಓದ್ರಿ. ಬೇಗ ಪಟ್ ಪಟ್ ಅಂತ ಓದಬೇಕು, ಬೇಗ ನಿಲ್ಲಿಸ್ಬೇಕಾದ್ರೆ ಬೇಗ ಓದಬೇಕು. ರೋಮಾಪುರ 12:18. ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಪ್ರಿಯರ ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದು ದೇವರಿಗೆ ಬಿಡಿರಿ. ಅದೇನೆ ಫಸ್ಟಿಂದ ಹೋದ್ರಿ. ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಉಪ್ಪು ರುಚಿಯಾಗಿರ್ಬೇಕಂತೆ. ಈ ಉಪ್ಪು ರುಚಿ ಹೆಂಗ್ ಗೊತ್ತಾಗೋದು? ಕಣ್ಣು ಇದ್ದರೂ ನಾನು ಕಾಣಲೇ ಇಲ್ಲ, ಕಿವಿ ಇದ್ದರೂ ನಾನು ಕೇಳಲೇ ಇಲ್ಲ, ಮನಸ್ಸು ಇದ್ದರೂ ಗ್ರಹಿಸಲೇ ಇಲ್ಲ, ಮನಸ್ಸು ಇದ್ದರೂ ಗ್ರಹಿಸಲೇ ಇಲ್ಲ. ಹಲ್ಲೆಲೂಯಾ. ಉಪ್ಪು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ನಿಮ್ಮ ಮನೆ ಒಳಗಡೆ ಇದೆಯಲ್ಲ ಉಪ್ಪು, ಉಪ್ಪು ಗೊತ್ತಾ? ಉಪ್ಪು ಬೆಳ್ಳಗಿರ್ತದೆ, ಉಪ್ಪು, ಉಪ್ಪು ಕಲ್ಲು, ಉಪ್ಪು ಪುಡಿ, ಉಪ್ಪು ಗೊತ್ತಾ? ಉಪ್ಪು, ಉಪ್ಪು. ಈ ಉಪ್ಪು ಹೆಂಗ್ ಗೊತ್ತಾಗುತ್ತೆ ರುಚಿ ಇದೆ ಅಂತ? ಹಾಕೊಂಡ್ರ ಹಾಕೊಂಡ್ರೆ ಏನಾಗುತ್ತೆ? ಇದು ಉಪ್ಪ, ಇದು ಸಕ್ಕರೆನ ಅಂತ ಗೊತ್ತಾಗುತ್ತೆ. ಉಪ್ಪು ಉಪ್ಪಿಗೆ ಆದಂತ ರುಚಿ ಇರ್ತದೆ. ಹಲ್ಲೆಲೂಯಾ. ಆಯ್ತಾ? ನೆಕ್ ನೋಡ್ರೇನೆ ರುಚಿ ಗೊತ್ತಾಗಲ್ಲ. ಈಗ ದೇವ್ರು ಹೇಳ್ತಾ ಇದ್ದಾರೆ, ನೀನು ಈ ಭೂಮಿ ಮೇಲೆ ಉಪ್ಪಾಗಿದ್ದೀಯ. ಈಗ ಈ ಉಪ್ಪು ರುಚಿ ಹೆಂಗ್ ಗೊತ್ತಾಗುತ್ತೆ? ಉಪ್ಪಿಗೆ ಉಪ್ಪು ರುಚಿ ಗೊತ್ತಾಗುತ್ತಾ? ಉಪ್ಪನ್ನು ಯಾರು ಹಾಕ್ಬೇಕು? ಬೇರೆ ಯಾರು ನೆಕ್ಬೇಕು? ಹಂಗಂತ ಹೇಳ್ಬಿಟ್ಟು ನೆಕ್ಸ್ಕೊಂಡ್ಬಿಟ್ರಿ. ಉಪ್ಪು ಅಷ್ಟೇ ಶೆಕೆ ನೀರು ಬಂದಿದೆ, ಹೋಗ್ತಾ ಹೋಗ್ತಾ ನೆಕ್ಸ್ಬಿಟ್ಟೆ. ಅವ್ರು ಹೇಳ್ಬೋದು, ನೀನು ಉಪ್ಪಾಗಿದ್ದೀಯ. ಕಿಚನಲ್ಲಿ ಅಡಿಗೆ ಮಾಡುವಾಗ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದ್ರೆ ತಿಳ್ಕೊಳ್ಬೇಕು, ಎಲ್ಲೋ ಯಾರ್ದೋ ಶೆಕೆ ನೀರು ಒಂದು ತೊಟ್ಟೆ ಎಕ್ಸ್ಟ್ರಾ ಬಿದ್ದಿದೆ ಅಂತ. ಅವ್ರು ಕರೆಕ್ಟಾಗಿ ಉಪ್ಪು ಹಾಕಿರ್ತಾರೆ. ಸ್ವಲ್ಪ ಜಾಸ್ತಿ ಆಗುವಾಗ ಯಾವುದೋ ಗ್ಯಾಪ್ನಲ್ಲಿ ಸೋರಿಸ್ಬಿಟ್ಟವ್ರೆ ಅಂತ, ಸುರಿಸ್ಬಿಟ್ಟಿದ್ದಾರೆ ಅಂತ. ಏನು? ಶೆಕೆ. ಅದಕ್ಕೆ ಇದಕ್ಕೆ ಮೇಲೆ ಕರೆಕ್ಟಾಗಿ ಉಪ್ಪು ಹಾಕಿ. ಸ್ವಲ್ಪ ಉಪ್ಪು ಜಾಸ್ತಿ ಆದರೆ ಎಲ್ಲೋ ಗ್ಯಾಪ್ನಲ್ಲಿ ಶೆಕೆ ನೀರನ್ನ. ಹಲ್ಲೆಲೂಯಾ. ಈಗ ಆ ಉಪ್ಪಿನ ರುಚಿ ನನಗೆ ಗೊತ್ತಾಗ್ಬೇಕಾದ್ರೆ ನಾನು ಅದನ್ನು ಪರೀಕ್ಷೆ ಮಾಡಬೇಕು, ನಾನು ಅದನ್ನು ಉಪಯೋಗಿಸಿ ನೋಡಬೇಕು. ಅದೇ ತರ ನಾನು ಸಪ್ಪೆ ಅಲ್ಲ, ನಾನು ಉಪ್ಪು ರುಚಿಯಾಗಿದ್ದೀನಿ ಅಂತೇಳಿ ಹೇಗೆ ಗೊತ್ತಾಗುತ್ತೆ? ಇದೊಂದ್ಸಾರಿ ವಾಕ್ಯ ಹೋದ್ರಿ. ಸಾಧ್ಯವಾದರೆ ನಿಮ್ಮ ಕೈಲಿ ಸಾಧ್ಯ ಆಗಲ್ಲ ನನಗೆ ಗೊತ್ತು, ನಿಮ್ಮ ಕೈಲಿ ಸಾಧ್ಯ ಆಗಲ್ಲ ನನಗೆ ಗೊತ್ತು. ಆದ್ರೂ ಕೂಡ ಸಾಧ್ಯವಾದ್ರೆ ನಿಮ್ಮಿಂದ ಆಗುವ ಮಟ್ಟಿಗೆ, ನಿಮ್ಮಿಂದ, ಯಾರಿಂದ? ನಿಮ್ಮಿಂದ ಆಗುವ ಮಟ್ಟಿಗೆ ನೀವು ಜಗಳ ಮಾಡ್ರಿ, ಕಿತಾಪತಿ ತೆಗೀರಿ, ಮಾಕ ತೀರ್ಸ್ಕೊಳ್ರಿ, ಗೊಣಗುಟ್ರಿ, ಮುರಿರಿ, ಮೂಳೆಗಳು ಮುರಿದೋಗುತ್ತೆ. ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಎಲ್ಲರ ಸಂಗಡ ಏನಾಗಿರ್ಬೇಕು?
ನೀನು ಉಪ್ಪಾಗಿದ್ರೆ ದೇವ್ರು ಹೇಳ್ತಾರೆ ಎಲ್ಲಾರ ಸಂಗಡ ಸಮಾಧಾನವಾಗಿರೋ, ಆ ರುಚಿ ಹೊರಗಡೆ ಬರುತ್ತೆ ಅಲ್ವಾ? ಈಗ ನಾನು ಉಪ್ಪಿನ ರುಚಿ ಏನು ಬರಬೇಕು? ಉಪ್ಪೇ ಬರಬೇಕಾ? ಪಾಸ್ಟ್ ದೇವ್ರು ಹೇಳ್ಬಿಟ್ಟಿದ್ದಾರೆ ನಾವು ಉಪ್ಪು ಅಂತೆ, ಬಾ ಸೆಕೆಂಡ್ ಬರೋಕೆ ನೆಕ್ತೀನಿ ಅಂತ ನೆಕ್ಕಿಗೆ ಬಿಟ್ರ. ಅಲ್ಲೇಲೂಯಾ! ದೇವ್ರು ಹೇಳ್ತಾ ಇದ್ದಾರೆ ಉಪ್ಪು ರುಚಿ ಕೊಡುವ ಹಾಗೆ ನೀನ್ ಲೋಕಕ್ಕೆ ಉಪ್ಪಾಗಿ ಲೋಕದ ಜನರಿಗೆ ನೀನೇನಾಗಿರ್ಬೇಕು? ಸಮಾಧಾನವಾಗಿರ್ಬೇಕು. ಅದೇ ನಮ್ಮಲ್ಲಿರುವಂತ ರುಚಿಕರವಾಗಿರುವಂತ ಪದಾರ್ಥ. ಚಪ್ಪಾಳೆ ಹೊಡೆದು ಸಾಕು. ಈಗ ಹೇಳ್ರಿ, ಈಗ ನೀವೆಲ್ಲರೂ ಸಮಾಧಾನವಾಗಿದ್ರೆ ಹಂಗಾರೆ ನಿನ್ನಲ್ಲಿ ರುಚಿ ಇಲ್ಲ. ನಾವೆಲ್ಲರ ಸಮಾಧಾನವಾಗಿದ್ದೀವ? ನೋಡ, ಅದೇ ದೇವ್ರಿಗೆ ಗೊತ್ತಿಲ್ಲ ಯಾವ ವಾಕ್ಯ ಕೊಡ್ಬೇಕು ಯಾವ ವಾಕ್ಯ ಕೊಡಬಾರ್ದು ಅಂತ. ಒಪ್ಕೊಂತವ್ರಲ್ಲ. ಪ್ರೇಯರ್ ಮುಗಿಸ್ಕೊಂಡು ನೀನು ಒಪ್ಕೊಂಡು ನಿಮಿತ್ತವಾಗಿ ಯೇಸುವಿನ ನಾಮದಲ್ಲಿ ಉಪ್ಪಾಗಿ ಎದುರಿಗೆ ಹೋಗ್ತೀಯ. ಹಂಗಂತ ಹೇಳ್ಬಿಟ್ಟು ಲೋಟ ನೆಂತಿ ಥರ ಹಾಕ್ಬಾರ್ದು ನಾವು. ಉಪ್ಪಾಗ್ಬೇಕಂತ ದೇವ್ರು ಹೇಳಿರೋದು. ನೀನು ಉಪ್ಪಿನ ಸ್ತಂಭ ಹಾಕ್ಬೇಕಂತ ದೇವ್ರು ಹೇಳಿಲ್ಲ. ನಾವೆಲ್ಲ ಹಂಗೆ ಉಪ್ಪಿನ ಸ್ತಂಭ ಹಾಕ್ಬಿಡ್ತೀವಿ. ಅದೇನಕ್ಕೆ ಪ್ರಯೋಜನ ಅಲ್ಲ. ಇವತ್ತು ಕೂಡ ಸ್ತಂಭ ಹಂಗೆ ಇದೆಯಂತೆ. ನಾವು ಉಪ್ಪಿನ ಸ್ತಂಭ ಹಾಕಬಾರ್ದು. ನಾವು ಉಪ್ಪು ರುಚಿ ಕೊಡೋ ಉಪ್ಪಾಗಿರಬೇಕು. ಎಲ್ಲರ ಮನೆಗಳಲ್ಲಿ ಉಪಯೋಗಿಸಲ್ಪಡುವಂಥ ಉಪ್ಪಿನ ಡಬ್ಬಗಳಲ್ಲಿ ಒಂದು ಉಪ್ಪಿಗೆ ಸಮಾನವಾಗಿ ನಾವಿರಬೇಕು. ಅಲ್ಲೇಲೂಯಾ! ಸಮಾಧಾನವಾಗಿದ್ದೀರಾ ಎಲ್ಲರಿದ್ರ? ಇಲ್ಲ. ನೀವಿದ್ದೀರಾ? ಇಲ್ಲ. ನೀವಿದ್ದೀರಾ? ಇಲ್ಲ. ಬೆಲ್ಲ, ಸಕ್ಕರೆ, ಎಲ್ಲರೂ ಸಮಾಧಾನವಾಗಿದ್ದೀರಾ? ಕೇಳಕ್ರೆ ಸಾಕು. ಬುರ್, ಸಿಂಹ, ಹುಲಿ, ಚಿರತೆ, ನಾಯಿ ಎಲ್ಲ. ಅಲ್ಲೇಲೂಯಾ! ಎಲ್ಲರ ಸಮಾಧಾನವಾಗಿದ್ದೀವ? ಇದೀವ? ದೇವ್ರು ನಮ್ಮನ್ನ ಕೆಸರಿನ ಗುಂಡಿಂದ ಮೇಲೆ ಎತ್ತಿದ್ದಾರೆ ಇಲ್ವೋ? ಎತ್ಬಿಟ್ಟು ಏನು ಮಾಡಿದ್ದಾರೆ? ಅದೇ ಕೆಸರು ಯಾಕೋ ಸ್ವಲ್ಪ ಕಾಣಿಸ್ತಾ ಇದೆ. ಅದೇ ಕೆಸರು ಸ್ವಲ್ಪ ಕಾಣಿಸ್ತಾ ಇದೆ. ದೇವ್ರು ಹೇಳ್ತಾರೆ ಕೇಸರಿ ಇರಬಾರ್ದು, ನೀನು ಉಪ್ಪಾಗಿರಬೇಕು. ಉಪ್ಪು ಒಳ್ಳೆ ಪದಾರ್ಥದ ದೇವ್ರು ಹೇಳ್ತಾರೆ. ದೇವ್ರು ನಿನ್ನ ಒಳ್ಳೆ ಪದಾರ್ಥಕ್ಕೆ ಸಮಾನವಾಗಿ ನೋಡ್ತಾ ಇದ್ದಾರೆ. ನೀನಲ್ಲಿ ರುಚಿ ಹೊರಗಡೆ ಬರಬೇಕಾದ್ರೆ ವಾಕ್ಯ ಬೀಳ್ತದೆ, ಆ ಉಪ್ಪಾಗಿರೋ ಮನುಷ್ಯನ ಒಳಗಿಂದ ಸಮಾಧಾನ ಬರಬೇಕು. ಎಲ್ಲರ ಹತ್ರ ಸಮಾಧಾನವಾಗಿರಬೇಕು. ಅದೇ ದೇವರು ಆರಿಸಿಕೊಂಡಿರುವಂತ, ದೇವರು ಮಾಡಿರುವಂತ ಒಳ್ಳೆ ಉಪ್ಪು. ಈಗ ಅವ್ರು ಸಮಾಧಾನವಾಗಿಲ್ಲ. ನಾನು ಹೋಗ್ಬಿಟ್ಟು ಇನ್ನೂ ಸಮಾಧಾನ ಕೆಡಿಸಿದ್ರೆ ಮತ್ತೆ ಹೇಳೋದು ನಾನು ಉಪ್ಪು. ತಪ್ಪೋ ಉಪ್ಪೋ ಒಪ್ಪೋ ಒಂದು ಗೊತ್ತಾಗ್ತಾ ಇಲ್ಲ. ಅವ್ರು ಸಮಾಧಾನದಲ್ಲಿ ಇಲ್ಲದೆ ಇರುವಾಗ ನಾನು ಹೋಗುವಾಗ ಸಮಾಧಾನ ಉಂಟಾಗಬೇಕು. ಉಪ್ಪೋಗಿ ತುಪ್ಪ ಆಗ್ಬಿಡ್ತದೆ. ಉಪ್ಪೋಗಿ ತುಪ್ಪ. ಉರಿ ಬೆಂಕಿಯಲ್ಲಿ ಸ್ವಲ್ಪ ತುಪ್ಪ ಹಾಕಿದ್ರೆ ದಗ 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 ಉರಿಯುತ್ತ. ದಗ 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 ಉರಿಯುತ್ತಾ ಧರಿಸುದ ಬೆಂಕಿಯ ಸುರಿಸುತ್ತಾ ಇಳಿದು ಬಾ ದೇವರ ಆತ್ಮ ನನ್ನೊಳಗೆ. ಹಲ್ಲೆಲೂಯಾ! ಕೆರೂಬಿಯ ಮಧ್ಯದಲ್ಲಿ ಮಾಸನರೂಢನೆ. ಹಲ್ಲೆಲೂಯಾ! ನಾನು ಉಪ್ಪಾಗಿರುವಾಗ ಯಾವ ಮನುಷ್ಯನಲ್ಲಿ ಸಮಾಧಾನ ಇರಲ್ವೋ, ನಾನು ಅಲ್ಲೋಗುವಾಗ ಆ ವ್ಯಕ್ತಿಗಳೆಲ್ಲ ಸಮಾಧಾನ ಉಂಟಾಗಬೇಕು. ಅದೇ ಉಪ್ಪು. ಸರಿ, ಕೊಲಸದವರಿಗೆ 4:6 ವಾಕ್ಯ ಇಟ್ಟ ಮಾತಾಡೋಣ. ಕೊಲಸ 4:6. ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. ಉಪ್ಪು ಏನಾಗಿರ್ಬೇಕು? ಉಪ್ಪು ಏನಾಗಿರ್ಬೇಕಂದ್ರೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. ಆಮೇಲೆ ನಿಮ್ಮ ಸಂಭಾಷಣೆಯು ಯಾವಾಗಲೂ ಇಂಪಾಗಿಯೂ, ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ, ಇಂಪಾಗಿಯೂ, ರಸವತ್ತಾಗಿಯೂ, ರಸಭರಿತವಾಗಿಯೂ ಇರಲಿ. ರಸಭರಿತ ಅಂದ್ರೆ ಏನು? ರಸವತ್ತಾಗಿಯೂ ಇರಲಿ. ರಸವತ್ತಾಗಿಯೂ ಅಂದ್ರೆ ಏನು? ರಸ ರಸ ಎಣ್ಣೆನ 10 ರೂಪಾಯಿ ಕೊಟ್ಟು ಒಂದು ನಿಂಬೆಹಣ್ಣು ತಗೊಂಡ್ಬರ್ತೀರಾ? ನಾವು ಎಣ್ಣೆ ಕಾಯಿ ಇಲ್ಲಮ್ಮ ರಸ ತುಂಬ ಇದೆ. ರಸಭರಿತ ಅಂತ ಹೇಳಿದ್ರೆ ಉಪ್ಪಾಗಿ ಅಂತ ಅರ್ಥ. ಈಗ ಈ ನಿಂಬೆಹಣ್ಣು ತಗೊಂಡ್ಬಂದ್ಬಿಟ್ಟು
ಕುಯ್ದುಬಿಟ್ಟು ಹಿಂಡಿದ್ರೆ ರಸ ಬಂದಿಲ್ಲ ಅಂದ್ರೆ ಏನು ಮಾಡ್ತೀರಾ? ಕೆಲವೊಂದು ನಿಂಬೆಹಣ್ಣು ಹಂಗಿದೆ ಇಲ್ಲಿ, ನೋಡಕ್ಕೆ ನಿಂಬೆಹಣ್ಣು ಒಳಗೇನಿಲ್ಲ. ದೇವ್ರು ಹೇಳ್ತಾರೆ ಹಂಗಲ್ಲ, ರಸಭರಿತವಾಗಿರ್ಬೇಕಂತೆ. ಅಂದರೆ ಆ ರಸಭರಿತವಾಗಿ ಅಂತ ಹೇಳಿದ್ರೆ ಅದು ಉಪ್ಪಿಗೆ ಸಮಾನವಾಗಿದೆ, ರುಚಿಯಾಗಿರ್ಬೇಕಂತೆ. ಫಸ್ಟಿನ ವಾಕ್ಯ ಹೋದ್ರಿ, ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. ಉಪ್ಪು ಏನಾಗಿರುತ್ತೆ? ಎಲ್ಲ ಜನರ ಮುಂದೆಗಡೆ ಅಜ್ಞಾನಿಗಳ ಹಾಗೆ ನಡ್ಕೊಳ್ಳಲ್ಲ, ಜೀವಿಸಲ್ಲ. ಅವರು ಜ್ಞಾನಿಗಳಾಗೆ ನಡ್ಕೊಳ್ತಾರೆ. ದೇವರ ವಾಕ್ಯ ಹೇಳ್ತದೆ, ನಾವು ಅಜ್ಞಾನಿಗಳಾಗಿದ್ದು ಆದರೆ ಕ್ರಿಸ್ತನ ಕೃಪೆ ನಮ್ಮನ್ನು ಆರಿಸಿಕೊಂಡು ಜ್ಞಾನವಂತರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಜ್ಞಾನ ಇಲ್ಲದವ್ರನ್ನ ಆರಿಸಿಕೊಂಡು ಇವತ್ತು ಜ್ಞಾನವಂತರನ್ನಾಗಿ ಮಾಡಿ ಈ ಲೋಕದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಸೊಲೊಮೋನನನ್ನ ದೇವರು ಈ ಭೂಲೋಕದಲ್ಲಿ ಒಳ್ಳೆ ಜ್ಞಾನಿಯಾಗಿಟ್ರು, ಒಳ್ಳೆ ಉಪ್ಪಾಗಿಟ್ರು, ಅನೇಕರಿಗೆ ಪ್ರಯೋಜನವಾಗಿ ಮಾರ್ಪಟ್ಟ. ಲಾಸ್ಟ್ಗೆ 1000 ಹೆಂಡತಿಯರು ಹಾಕ್ಬಿಟ್ರು. ಜಾಸ್ತಿ ದೇವರು ಜ್ಞಾನ ಉಳ್ಳವರನ್ನಾಗಿ ಮಾಡಿಬಿಟ್ರೆ ನೋಡಿದೆ 1000 ಹೆಂಡತಿಯರು ಹಾಕ್ಬಿಡ್ತಾರೆ. ಅದಕ್ಕೆ ದೇವರು ಎಷ್ಟು ಜ್ಞಾನ ಮಾಡಬೇಕು ಅಷ್ಟೇ ಜ್ಞಾನವಂತರನ್ನಾಗಿ ಮಾಡಿಟ್ಟುಬಿಡ್ತಾರೆ. ಹಲ್ಲೆಲೂಯಾ. ಇಲ್ಲಿ ಈ ಸೊಲೊಮೋನನು ಒಂದು ಸಮಯದಲ್ಲಿ ಅದನ್ನು ಕೂತಿರ್ತಾನೆ. ಇಬ್ರು ಹೆಣ್ಣು ಮಕ್ಕಳಿಗೆ, ಹೆಂಗಸರಿಗೆ ಮಕ್ಕಳಾಗುತ್ತೆ. ಮಗು ಆಗೋ ಟೈಮಲ್ಲಿ ಇಬ್ಬರಿಗೂ ಒಂದೇ ಸಾರಿ ಪ್ರಸವ ವೇದನೆ, ಇಬ್ರಿಗೂ ಒಂದೇ ಸಾರಿ ಇರ್ತಾರೆ. ಆ ಟೈಮ್ನಲ್ಲಿ ಒಬ್ಬಳ ಮಗು ಚೆನ್ನಾಗಿರ್ತದೆ, ಒಬ್ಬಳ ಮಗು ಸತ್ತೋಗ್ತದೆ. ಒಬ್ಬಳ ಮಗು ಚೆನ್ನಾಗಿರುತ್ತೆ, ಇಬ್ಬರು ಮಗು ಹುಟ್ಟಿದ ತಕ್ಷಣ ಚೆನ್ನಾಗಿರ್ತದೆ. ಇಬ್ಬರು ಸ್ತ್ರೀಯರ ಮಕ್ಕಳು ಹುಟ್ಟಿದ ಮೇಲೆ 1 2 ಅವರ್ 3 ಅವರ್ ಚೆನ್ನಾಗಿರ್ತಾರೆ. ಆದರೆ ಒಬ್ಬಳ ಮಗು ಏನಾಗುತ್ತೆ, 1 2 ಅವರ್ 3 ಅವರ್ ಆದಮೇಲೆ ಆ ಮಗು ಸತ್ತೋಗುತ್ತೆ. ಅದಕ್ಕಿಂತ ಮುಂಚೆ 2 ಅವರ್ 3 ಅವರು ಈ ಮಗುಗೆ ಜನ್ಮ ಕೊಟ್ಟರು ತಾಯಿ ನೋಡಿರಲ್ವ? ಮಗುನ ನೋಡಿರಲ್ವಾ? ನೀವು ನೋಡಲ್ಲ ಬಿಡಿ, ನೋಡಿರ್ತಾರ. ಸ್ತೋತ್ರ. 2 ಅವರ್ 3 ಅವರ್ ಕ್ಲೀನಾಗಿ ಎಲ್ಲಿ ಮಚ್ಚೆ ಏನು, ಯಾವ ಮಗು ಯಾವುದು ಹೆಂಗೆಲ್ಲ ಕ್ಲೀನ್ ನೋಡಿರಲ್ವಾ? ಆದರೆ ಅಲ್ಲಿ ಏನಾಗಿತ್ತು ಅಂದ್ರೆ ಇಬ್ಬರಿಗೂ ಒಂದೇ ಮಗು ಅಂತೆ. ಹಲ್ಲೆಲೂಯಾ. ಇಬ್ಬರಿಗೂ ನವೀನ ಇಬ್ಬರಿಗೂ ಒಂದೇ ಮಗು ಅಂತೆ. ಬಾಬಾ ಇಲ್ಲಿ ಕೂತ್ಕೋ ಬಾಬಾ. ಏಯ್, ಹಲ್ಲೆಲೂಯಾ. ನೋಡ್ರಿ, ರಾಬರ್ಟು ಅಂತ ಇದ್ರು ನವೀನ. ಇವಾಗ ನೀನು ಹೇಳ್ಬೇಕು ನವೀನ ಅಂತ. ಹಲ್ಲೆಲೂಯಾ. ಈಗ ಇಬ್ಬರಿಗೂ ಆ ಟೈಮಲ್ಲಿ ಒಂದೇ ತರ ಮಗು ಹುಟ್ಟಿದೆ. ಹೆಣ್ಣು ಇಬ್ಬರಿಗೂ ಹೆಣ್ಣೆ, ಗಂಡು ಅಥವಾ ಇಬ್ಬರಿಗೂ ಗಂಡೆ. ಆಯ್ತಾ? ಈಗ ಈ ಒಬ್ಬ ತಾಯಿಗೆ ಏನಾಯ್ತು, 3 ಅವರ್ ಆದ್ಮೇಲೆ ಮಗು ಸತ್ತೋಯ್ತು. ಇವಳು ಬುದ್ಧಿ ಸರಿ ಇಲ್ಲ, ನಾಯಿ ಬುದ್ಧಿ. ಹಲ್ಲೆಲೂಯಾ. ಇವಳನ್ನು ಮಾಡಲು ಈ ತಾಯಿ ಸ್ವಲ್ಪ ಆಯಾಸವಾಗಿ ಮಲಗಿರುವಾಗ ಎಲ್ಲ ಪ್ಲ್ಯಾನ್ ಮಾಡಿ ನಿಧಾನಕ್ಕೆ ಆ ಸತ್ತೋಗಿರೋ ಮಗುನ ತಗೊಂಡು ಬಂದು ಈ ಜಾಗದಲ್ಲಿ ಇಟ್ಬಿಟ್ಟು ಈ ಜೀವಂತವಾಗಿರೋ ಮಗು ತಗೊಂಡೋಗ್ಬಿಟ್ಟು ಅವಳು ತೊಡೆ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾಳೆ. ಕೆಲವು ಜನರು ಹಂಗೆ. ಹಲ್ಲೆಲೂಯಾ. ಬದಲಾಗಬೇಕು ಕೋತಿ ಬುದ್ಧಿ. ಹಲ್ಲೆಲೂಯಾ. ಕೋತಿನ ಹಂಗೆ ಇವ್ರಿಗೂ ಕೊಟ್ಟಿರ್ತೀವಿ, ತಿಂತಾ ಇರ್ತದೆ. ಇನ್ನೊಂದು ಕೋತಿಗೂ ಕೊಟ್ಟಿರ್ತೀವಿ, ಅದು ತಿಂತಾ ಇರ್ತದೆ. ಇದು ತಿಂದ ಸಾಲದ ಕಿತ್ಕೊಂಡು ತಿಂತದೆ. ಹಲ್ಲೆಲೂಯಾ. ತಿಂದು ಎಲ್ಲಿ ಇಟ್ಕೊಂತದೆ? ಬಾಯಲ್ಲ, ಇಲ್ಲಿ. ಆಲ್ರೆಡಿ ಹೊಟ್ಟೆ ತುಂಬಿದೆ. 4-5 ಬಾಳೆ ಕೊಡು, 4-5 ಬಾಳೆ ಇಲ್ಲಿ ಬರ್ತದೆ. ಏನು ಆಶೆ ನೋಡ್ರಿ ಅದಕ್ಕೆ. ಹಲ್ಲೆಲೂಯಾ. ಈ ಸ್ತ್ರೀ ಕೂಡ ಆಗಿದೆ, ತನ್ನ ಮಗು ಸತ್ತೋಗಿದೆ, ಗೋಳಾಡಬೇಕು, ಗೋಳಾಡ್ತಾ ಇಲ್ಲ. ಆ ಮಗುನ ತೆಗೆದುಕೊಂಡು ಹೋಗ್ಬಿಟ್ಟು ಆ ಮಗು ಹತ್ರ ಇಟ್ಬಿಟ್ಟು ಆ ಮಗುವನ್ನು ತಗೊಂಡು ಈಕೆ ಹತ್ರ ಇಟ್ಕೊಳ್ತಾ ಇದ್ದ. ಈಕೆ ನೆನ್ಸ್ಕೊಂಡ್ಬಿಟ್ಲು ನಾನೇ ಬುದ್ಧಿವಂತಲು ಅಂತ. ಹಲ್ಲೆಲೂಯಾ. ಎಲ್ಲ ಆಯ್ತು. ಈ ಕಡೆ ತಾಯಿ ಪಟ್ಟಂತ ಎದ್ದು ನೋಡ್ತಾಳೆ, ಹಾಲು ಕುಡಿಸ್ಬೇಕಂತ ಮಗು ಹೇಳ್ತಾ ಇಲ್ಲ. ಇವಳು ನೋಡ್ತಾಳೆ, ಇದು ಇವಳು ಮಗು ಅಲ್ಲ, ಮಗು ಸತ್ತೋಗಿದೆ, ಬಟ್ ಇವಳು ಮಗು ಅಲ್ಲ. ಇವಳು ಹೇಳ್ತಾಳೆ ಅವಳಿಗೆ, ನೀನು ಮೋಸ ಮಾಡಿದ್ಯಾ, ನಾನು ಮಲಗಿರುವಾಗ ತಗೊಂಡು ಬಂದು ನಿನ್ನ ಮಗು ನೀನು ಇಟ್ಬಿಟ್ಟು ನನ್ನ ಮಗು ತಗೊಂಡು ಹೋಗಿದ್ಯಾ, ಇದು ನನ್ನ ಮಗು ಅಲ್ಲ, ಕೊಡು ಅಂತ ಕೇಳ್ಬೇಕು. ಅವಳು ಒಪ್ಪಲ್ಲ. ಇಲ್ಲ, ಯಾರು ಹೇಳಿದ್ದು ಇದು ನನ್ನ ಮಗು ವಾದ. ಇವಾಗೆಲ್ಲ DNA ಟೆಸ್ಟ್ ಅದು ಇದೆಲ್ಲ ಬಂದ್ಬಿಟ್ಟಿದೆ, ಅವಾಗ ಯಾವ ಟೆಸ್ಟು ಇಲ್ಲ. ಅವಾಗ
ಯಾವ ಟೆಸ್ಟ್ ಇಲ್ಲ, ಏನೇನೋ ಮಾಡಿದ್ಲು ಆಗಿಲ್ಲ. ಲಾಸ್ಟ್ಗೆ ಸರಿ ರಾಜನ ಹತ್ರ ಹೋಗೋಣ, ನಮ್ಮ ತೀರ್ಪು ನಮ್ಮ ಒಂದು ಇದು ಏನೋ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಾಜನ ಹತ್ರ ಹೋಗ್ತಾರೆ. ಯಾರು? ಸೊಲೊಮೋನನ ಹತ್ರ. ಆ ರಾಜ ಯಾರು? ಸೊಲೊಮೋನನು. ಇವನು ಯಾರು? ದೇವರನ್ನು ತುಂಬಿಸಲ್ಪಟ್ಟ ಜ್ಞಾನಿ. ಅದಕ್ಕೆ ದೇವರು ಹೇಳ್ತಾರೆ ಉಪ್ಪು ಉಪ್ಪಾಗೇ ಇರಬೇಕು. ನೋಡ್ರಿ, ಅಲ್ಲಿ ಉಪ್ಪಾಗಿದ್ದಕ್ಕೆ ಮೋಸ ಆಗಿಲ್ಲ, ಹಾಗಾಗಿ ನ್ಯಾಯ ದೊರಕ್ತು. ನಾವು ಉಪ್ಪಾಗಿದ್ರೆ ಇನ್ನೊಬ್ಬರಿಗೆ ಅನ್ಯಾಯ ಆಗಲ್ಲ, ಇನ್ನೊಬ್ಬರಿಗೆ ನ್ಯಾಯ ಉಂಟಾಗುವುದಾಗಿರ್ತದೆ. ಅದೇ ಉಪ್ಪು. ಹಲ್ಲೆಲೂಯಾ. ಇಬ್ರು ಬಂದ್ರು ರಾಜನ ಮುಂದೆ. ಫುಲ್ ಫೈಟು. ಯಾರು? ರಾಜನ ಮುಂದೆ ಇಬ್ರು ಕಿತ್ತಾಡ್ತಾ ಇದ್ದಾರೆ. ಏನಂತ ಹೇಳಿ? ನನ್ನ ಮಗು ನಿನ್ನ ಮಗು, ನನ್ನ ಮಗು ನಿನ್ನ ಮಗು. ರಾಜ ಏನು ಮಾಡ್ಬೇಕೀಗ? DNA ಟೆಸ್ಟು ಇಲ್ಲ, ಯಾವ ಟೆಸ್ಟು ಇಲ್ಲ. ಈಗ ಹೆಂಗೆ ನೀವು ಹಾಗೆ ಏನು ಮಾಡ್ತಾ ಇದ್ದೀರಿ? ಆ ಕಾಲದಲ್ಲಿ ನಾವು ಎಲ್ಲಿಲ್ವಲ್ಲ, ಸುಮ್ಮನೆ ರೀ ಪಾಸ್ಟರ್ ಅಂತ ಇದ್ದಾರೆ. ಈಗ ಇಬ್ರು ರಾಜನ ಮುಂದೆ ಕಿತ್ತಾಡ್ತಾ ಇದ್ದಾರೆ. ರಾಜ ಇದು ನನ್ನ ಮಗು. ಅವ್ರು ಹೇಳ್ತಾರೆ ರಾಜ ಇದು ನನ್ನ ಮಗು. ಇನ್ನು ರಾಜ ನನ್ನ ಮಗು. ಸೇಮ್ ಒಂದೇ ಥರ ಹೇಳ್ತಾ ಇದ್ದಾರೆ, ಒಂದೇ ಥರ ಗೋಳಾಡ್ತಾ ಇದ್ದಾರೆ. ಹೆಂಗ್ ಗೊತ್ತಾಗುತ್ತೆ? ಗೊತ್ತಾಗುತ್ತಾ? ವಾಕ್ಯ ಹೋದ್ರೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ಸರಿ, ರಾಜ ನೋಡ್ದ, ಏನು ಇವ್ರು ಹುಚ್ಚನಾಗಿ ಕಿತ್ತಾಡ್ತಾ ಇದ್ದಾರೆ. ಸರ್, ಅದು ಕೆಲಸ ಬರೋಣ. ಸೈನಿಕ ಬರ ಇಲ್ಲಿ, ಆ ಮಗುನ್ ತಗೋ. ಇಬ್ರು ಕಿತ್ತಾಡೋದು ಬೇಡ, ಇಬ್ರಿಗೂ ನ್ಯಾಯ ಸಿಗ್ಬೇಕಲ್ಲ. 2 ಪೀಸ್ ಮಾಡು. ಏನು ಮಾಡು? 2 ಪೀಸ್ ಮಾಡು. 1 ಪೀಸ್ ಅವಳು ಕೊಡು, 1 ಪೀಸ್ ಇವಳು ಕೊಡು. ಬಾಯಿ ಮುಚ್ಕೊಂಡು ಇಬ್ರು ಹೋಗ್ತಾರೆ ಅಂತ ಹೇಳಿದ ತಕ್ಷಣ ಸಿಪಾಯಿ ಬರ್ತಾನೆ, 2 ಭಾಗ ಮಾಡಕ್ ನೋಡ್ತಾನೆ. ಆ ಟೈಮಲ್ಲಿ ಯಾವ ಒರಿಜಿನಲ್ ತಾಯಿ ಜನ್ಮ ಕೊಟ್ಟಿರ್ತದೋ ಆ ತಾಯಿ ಹೇಳ್ತಾಳೆ, ನನ್ನ ಮಗು ಸಾಯೋದು ಬೇಡ, ಪರವಾಗಿಲ್ಲ ರಾಜ, ಅವಳಿಗೆ ಕೊಟ್ಟು ಬಿಡು ಅಂತ ಹೇಳ್ತಾಳೋ. ಅವಾಗ ರಾಜ ಹೇಳ್ತಾನೆ, ಅಮ್ಮ ಆ ಮಗು ನಿಂದೆ ತಗೊಂಡು ಹೋಗು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎತ್ತವರಿಗೆ ಗೊತ್ತು ಎತ್ತವರ ನೋವು ಏನಂತ ಹೇಳಿ. ಹಲ್ಲೆಲೂಯಾ. ನನ್ನ ದೇವರು ಅವನ ರಕ್ತದ ಮೂಲಕವಾಗಿ ನಮ್ಮನ್ನ ಎತ್ತಿದ್ದಾನೆ. ಎಲ್ಲಿಂದ ಎತ್ತಿದ್ದಾನೆ? ಕೆಸರಿನ ಗುಂಡಿಯಿಂದ, ಶಾಪದ ಗುಂಡಿಯಿಂದ, ನರಕದ ಗುಂಡಿಯಿಂದ ದೇವರು ನಮ್ಮನ್ನ ಎತ್ತೆ ಒಳ್ಳೆ ಉಪ್ಪಾಗಿಟ್ಟಿದ್ದಾನೆ. ನಾವು ಜ್ಞಾನವುಳ್ಳವರಾಗಿ ನಡ್ಕೊಳ್ಬೇಕು. ಯಾವ ಜ್ಞಾನ? ಯೆಹೋವನ ಭಯವೇ, ಯೆಹೋವನ ಭಯವೇ. ಯಾವ ಜ್ಞಾನ? ಯಾವ ಜ್ಞಾನ? ದೇವರ ಭಯದ ಜ್ಞಾನ ನಮಗೆ ಬರಬೇಕು. ನಿಜವಾದ ಉಪ್ಪಿಗೆ ನಿಜವಾದ ದೇವರ ಭಯದ ಜ್ಞಾನ ಉಂಟಾಗುತ್ತೆ. ನನ್ನ ದೇವರು ಹೇಗೆ ಎಂಬ ಅರಿವು ಉಂಟಾಗುತ್ತೆ. ನನ್ನ ದೇವರು ಎಂಥವನು, ಅವನ ಶಕ್ತಿ ಎಂಥದ್ದು, ಅವನ ಮಹಿಮೆ ಎಂಥದ್ದು, ಅವನ ಮಹಿಮೆಯ ಬಲ ಎಂಥದ್ದು ಅಂತ ಹೇಳಿ ಜ್ಞಾನ ಉಳ್ಳವನ ಕೈಯಿಂದ ಮಾತ್ರವೇ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಅದಕ್ಕೆ ದೇವರು ಅಜ್ಞಾನಗಳಾಗಿರುವ ನಮ್ಮನ್ನ ಅವನು ಜ್ಞಾನವಂತರನ್ನಾಗಿ ಅವನು ಮಾಡಿದ್ದಾನೆ. ಹೀಗೆ ನೀವು ಯಾರ್ಯಾರಿಗೆ ಯಾವ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು, ಹೀಗೆ ನೀವು ಯಾರ್ಯಾರಿಗೆ ಯಾವ ವಿಧಗಳಲ್ಲಿ ಉತ್ತರ ಹೇಳಬೇಕು ಅದನ್ನು ತಿಳಿದುಕೊಳ್ಳುವಿರಿ. ಹಲ್ಲೆಲೂಯಾ. ಯಾರಿಗೆ ಏನೇನು ಹೇಳಬೇಕು, ಯಾರಿಗೆ ಏನೇನು ಉತ್ತರ ಕೊಡಬೇಕು ನೀವು ತಿಳ್ಕೊಳ್ತೀರಾ. ಹಲ್ಲೆಲೂಯಾ. ದೇವ್ರ ಮಕ್ಕಳಾಗೋದು ಉಪ್ಪಾಗೋದು ದೊಡ್ಡ ವಿಷಯ ಅಲ್ಲ. ನಾವು ಜ್ಞಾನಿಗಳಾಗಿ ಮಾರ್ಪಡಬೇಕು. ನೀ ಜ್ಞಾನಿಯಾಗಿ ಮಾರ್ಪಡುವಾಗ ಯಾರ ಹತ್ರ ಹೇಗೆ ಮಾತಾಡಬೇಕು, ಯಾರ ಹತ್ರ ಹೇಗೆ ಮಾತಾಡಬಾರ್ದು ಅದನ್ನು ಮೊದಲು ತಿಳ್ಕೊಳ್ಬೇಕಂತೇಳಿ ದೇವರ ವಾಕ್ಯ ಬೀಳ್ತದೆ. ಎಲ್ಲವನ್ನು ತಿಳಿದುಕೊಳ್ಳುವಂಥದ್ದೇ ನಿಜವಾದ ಉಪ್ಪಿನ ಪದಾರ್ಥವಾಗಿರ್ತದೆ. ಹಲ್ಲೆಲೂಯಾ. ಪ್ರಯೋಜನ ಆಗ್ತಾ ಇದೆಯಾ? ನಿಲ್ಲಿಸ್ಲಾ ಹೋಗ್ಲಾ? ಹೋಗಿ ಯೋಬನ ಪುಸ್ತಕ 6:6 ಬೇಗ ಪಟ್ಟಂತ. ಯೋಬನ ಪುಸ್ತಕ 6:6. ಸಪ್ಪೆಯನ್ನು ಉಪ್ಪಿಲ್ಲದೆ ತಿನ್ನಬಹುದೇ? ಸಪ್ಪೆಯನ್ನು ಉಪ್ಪಿಲ್ಲದೆ ತಿನ್ನಬಹುದೇ? ಸಪ್ಪೆಯನ್ನ ಉಪ್ಪಿಲ್ಲದೆ ತಿನ್ನಬಹುದೇ? ಮೊಟ್ಟೆಯಲ್ಲಿರುವ ಲೋಳೆಯು ರುಚಿಯೇ? ಅರ್ಥ ಆಗಿಲ್ಲ ನಿಮಗೆ. ಮೊಟ್ಟೆಯಲ್ಲಿರುವ ಲೋಳೆಯು ರುಚಿಯೇ? ಸಪ್ಪೆ ಇಲ್ಲದೆ ಇರುವಂತ ಏನೇನ ಪ್ರಶ್ನೆ ಹಾಕಿರೋದು? ಸಪ್ಪೆಯನ್ನು ಉಪ್ಪಿಲ್ಲದೆ ತಿನ್ನಬಹುದೇ? ಸಪ್ಪೆ ಉಪ್ಪಿಲ್ಲದೆ ತಿನ್ಬೋದಾ?
ಅರ್ಥ ಆಗಿಲ್ಲ ನಿಮಗೆ? ಮಾಂಸ, ಒಳ್ಳೆ ಮಾಂಸ, ಮೇಕೆ ಮಾಂಸ 5 kg ತಂದು ಮಾಡ್ತಾ ಇದ್ದೀರಾ, ಉಪ್ಪೇ ಹಾಕಿಲ್ಲ, ತಿಂತೀರಾ? 24 ಸಾರಿ ನೆಕ್ ನೋಡ್ತೀರಾ? ಎಲ್ಲಿ ಮಾಂಸ ಕೆಟ್ಟೋಗ್ಬಿಡ್ತು ಅಂದ್ಬಿಟ್ಟು ನೆಕ್ಕಿ 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 25 kg ಮಾಂಸ ಖಾಲಿ. ನಿಜ ಹೇಳ್ರಿ, ಎಷ್ಟು ಸಾರಿ? ಏನಕ್ಕೆ? ಉಪ್ಪು ಕರೆಕ್ಟ್ ಆಗಿದೆಯಾ ಇಲ್ವಾ? ಅಷ್ಟು ಬೆಲೆ ಕೊಟ್ಟು ಮೇಕೆ ಮಾಂಸ ಎಷ್ಟು? 750 ರೂಪಾಯಿ kg. 5 kg ಮಾಂಸ ತಂದ್ಬಿಟ್ಟು ಎಲ್ಲ ಕೆಡಿಸ್ಬಿಟ್ಟು ಉಪ್ಪೇ ಹಾಕಿಲ್ಲ ಅಂದರೆ ಹೆಂಗೆ? ಅದಕ್ಕೆ ನೀವೇನು ಮಾಡ್ತೀರಾ? ಉಪ್ಪೇ ಬೇಡ, ಮಾಂಸ ತಿನ್ನೋಕ್ಕಾಗುತ್ತಾ? ತಿನ್ನೋದು ಯಾರು ಗೊತ್ತಾ? ಹಂಗೆ ಕಾಡು ಮನುಷ್ಯರು. ಕಾಡು ಮನುಷ್ಯರಿಗೆ ಉಪ್ಪೇ ಬೇಡ, ಸುಮ್ಮನೆ ಬೆಂಕಿ ಸುಡ್ಕೊಂತಾರೆ, ತಿಂತಾ ಇರ್ತಾರೆ. ಅಲ್ಲೂಯ. ಆದರೆ ಮಾಂಸಕ್ಕೆ ಉಪ್ಪೇ ಇಲ್ಲದ್ರೆ ನೀನು ತಿನ್ನೋಕ್ಕಾಗ್ತದ? ಮಸಾಲ ಎಲ್ಲ ಹಾಕಿದ್ಯಾ, ಎಲ್ಲ ಖಾರ ಹಾಕಿದ್ಯಾ, ಎಲ್ಲ ಸೂಪರ್ ಎಲ್ಲ ಇದೆ, ಉಪ್ಪೇ ಇಲ್ಲ, ಸರ್ರಂತ ನೆತ್ತಿಗೆಕ್ಕುತ್ತೆ ಯಾರಿಗೇ ಆಗಲಿ. ಇಷ್ಟು ದುಡ್ಡು ಖರ್ಚು ಮಾಡಿ ಮಾಂಸ ತಗೊಂಡು ಬಂದಿದ್ದೀನಿ ನಾನು, ಉಪ್ಪೇ ಇಲ್ಲ, ರುಚಿನೇ ಇಲ್ಲ. ನೆಕ್ಸ್ಟ್ ನೀನು ಮಾಂಸನೇ ಮಾಡಬಾರ್ದು. ನೀನು ಅವ್ರನ್ನ ಕರೆಸ್ತೀನಿ ಮಾಡ್ಸೋಕ್ಕೆ, ಇವ್ರನ್ನ ಕರೆಸ್ತೀನಿ ಮಾಡ್ಸೋಕ್ಕೆ. ಅಲ್ಲೇಲೂಯ. ಮೊಟ್ಟೆ ಬೇಯಿಸ್ತೀವಿ ಗೊತ್ತಾ? ಮೊಟ್ಟೆ, ಆ ಮೊಟ್ಟೆಯ ಒಳಗಡೆ ಏನಿರ್ತದೆ ನೋಡಿ, ಅರ್ಶಿನ ಕಲರ್, ಸಖತ್ತು ಟೇಸ್ಟ್ ಆಗಿರ್ತದಲ್ಲ. ಟೇಸ್ಟ್ ನೋಡಿದ್ರೆ ಯಾವಾಗಾದ್ರು? ಟೇಸ್ಟ್ ಸಿಕ್ಕಿದೆಯಾ? ಅಂದರೆ ದೇವರು ಹೇಳ್ತಾ ಇದ್ದಾರೆ, ಆ ಮೊಟ್ಟೆ ಒಳಗೂ ಉಪ್ಪಿರುವ ಹಾಗೆ ಮೊಟ್ಟೆ ಹೊರಗೂ ಉಪ್ಪಿರುವ ಹಾಗೆ ನಿಮ್ಮ ಜೀವಿತ ಉಪ್ಪದಿನ ಜೀವಿತವಾಗಿ ಮಾರ್ಪಡಲಿ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೂಕ 14ನೇ ಅಧ್ಯಾಯ, ಬೇಡ ಬಿಡ್ರಿ, 2 ಕೊರಿಂಥ 13:11, ಬೇಗ ಪಟ್ಟಂತ. ಅವರು ಎಫೆಸ 4:9 ತೆಗಿರಿ. 2 ಕೊರಿಂಥ 13:11, ಎಫೆಸ 4:29, ಬೇಗ. 13:11, 2 ಕೊರಿಂಥ 13:11. ಕಡೆ ಮಾತೇನೆಂದರೆ ಸಹೋದರರೇ, ಸಂತೋಷ ಪಡಿರಿ. ಉಪ್ಪುಳ್ಳವಳು ಸಂತೋಷವಾಗಿರಬೇಕು. ಕ್ರಮಪಡಿಸಿಕೊಳ್ಳಿರಿ. ಕ್ರಮಪಡಿಸಿಕೊಳ್ಳ್ರಿ. ಧೈರ್ಯ. ಕ್ರಮ ಇರಿಪ. ಕ್ರಮ ಅಂದ್ರೆ ಏನು? ಅರ್ಥ ಆಗಿಲ್ಲ. ಟ್ರಾನ್ಸ್ಫರ್ ಮಾತ್ರ ಹೋಗ್ಬಿಟ್ಟು 2 ವೈರ್ ಮನೆ ಕಲೆಕ್ಷನ್ ಕೊಡಬೇಕು. ಹೆಂಗ್ ಕೊಡ್ತೀರಾ? ಒಯ್ ಅಂತ ಹೋಗಿ ಕಲೆಕ್ಷನ್ ಕೊಡ್ತೀನಿ. ಹೇಗೆ? 2 ವೈರು ನ್ಯೂಟ್ರಲ್ಲು ಏನು ಹೇಳ್ತಾರೆ ಗೊತ್ತಿಲ್ಲ. ಮಾಮೂಲಿ ಜಾಗದಲ್ಲಿ ಬಿಡ್ರಿ ಟ್ರಾನ್ಸ್ಫಾರ್ಮ್. ಇದ್ರ ಹತ್ರ ನಿಮ್ಮ ಕೈಯಲ್ಲಿ 2 ಕೈಯಲ್ಲಿ 2 ವೈರ್ ಇದೆ. ತಗೊಂಡಾಗ ಏನು ಮಾಡಬೇಕು? ಈಗ ನಿಮಗೆ ಗೊತ್ತಿಲ್ಲ, ಹೆಂಗ್ ಕೊಡ್ತೀರಾ? ಸ್ವಿಚ್ ಬೇಡ, ಬಂದೈತೆ, 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 ಬಂದಿಲ್ಲ, ಬಾಯಿಗೆ ಇಕ್ಕೊಂಡು ಡಮ್. ಅವ್ನು ಬಾಯಿಗೆ ಇಕ್ಕೊಳ್ಳೋಕ್ಕೂ, ಅವ್ನು ಯಾರು ತೆಂಗಿನಕಾಯಿ ತಗೊಂಡೋಗೋ ಕೆಳಗಡೆ ಹಾಕೋ ಅನ್ನೋದಕ್ಕೂ ಹಾಕೋ ಅಂದ, ಅವ್ನು ಸ್ವಿಚ್ ಹಾಕದ. ಹಂಗಾಯ್ತು ನಮ್ಮ ಕತೆ. ಹಲ್ಲೆಲೂಯಾ. ನಾನು ಹಾಕು ಅಂತ ಹೇಳ್ತೀನಿ, ನೀನು ಹಾಕ್ಬೇಕು. ಆಫ್ ಮಾಡು ಅಂತ ಹೇಳ್ತೀನಿ, ನೀನು ಆಫ್ ಮಾಡ್ಬೇಕು. ಅಲ್ಲೊಬ್ಬ ನಿಲ್ಲಿಸ್ಬಿಟ್ಟು ಇವನು ಚೆಕ್ ಮಾಡ್ತಾನೆ, ಬಂದೈತಾ, ಹಾಕು, ಆಫ್ ಮಾಡು. ಈಗ ಹೇಳ್ತಾ ಇರ್ಬೇಕಾದ್ರೆ ಒಬ್ಬ ಏನು ಮಾಡ್ತಾನೆ, ತೆಂಗಿನಕಾಯಿ ಎತ್ಕೊಂಡು ಹೋಗ್ಬಿಡ್ತಾನೆ ಅವನ ಹೊಲದಲ್ಲಿ. ಆ ಟೈಮಲ್ಲಿ ಇವನೇ ಹೇಳ್ತಾನೆ, ಹಾಕು ಅಂತ ಹೇಳ್ಬಿಟ್ಟು ಬಾಯಿಗೆ ಗಿಡ. ಇವನೇನು ಮಾಡ್ತಾನೆ, ಸ್ವಿಚ್ ಆನ್ ಮಾಡ್ತಾನೆ. ಸ್ವಿಚ್ ಆನ್ ಮಾಡಿದ ತಕ್ಷಣ ಬಾಯ್ಲಿಕ್ಕೆ ಅಂತಾನೆ, ಡಮ್. ಬೆಳ್ಳಗಿರೋದಲ್ಲ. ಅಲ್ಲೋಯ. ಈಗ 2 ವೈರ್ ನಿಮ್ಗೆ ಎಲ್ಲಿ ಕೊಡ್ತೀನಿ? ನಿಮಗೆ ಗೊತ್ತಿಲ್ಲ, ಆದ್ರೂ ಹೋಗಿ ನೀವೇನ್ ಮಾಡ್ಬೇಕು? ಕಲೆಕ್ಷನ್ ಕೊಡ್ಬೇಕು. ಹೆಂಗ್ ಕೊಡ್ತೀರಾ? ಬೈ ಚಾನ್ಸ್ 1 ವೈರ್ ಹೆಚ್ಚು ಕಡಿಮೆ ಆದ್ರೂ ಕೂಡ ನೀವು ಕೊಟ್ಟರೆ ಏನಾಗ್ತದೆ? ಅಲ್ಲಿ ನೀವು ಉಳಿಯಲ್ಲ. ಅದಕ್ಕೆ ನೀನೇನು ಮಾಡಬೇಕು? ಯಾರತ್ತಾದ್ರು ಏನಾದ್ರು ಗೊತ್ತಿರೋ ಕೇಳಿ ಸರಿಪಡಿಸ್ಕೊಂಡು ಕಲೆಕ್ಷನ್ ಕೊಡಬೇಕು. ಅದೇ ವಾಕ್ಯ ಹೇಳ್ತಾ ಇರೋದು. ನಿಮ್ಮನ್ನೇನು ಮಾಡ್ರಿ? ಕ್ರಮ ಪಡಿಸಿಕೊಳ್ಳ್ರಿ. ಕ್ರಮ ನನಗೆ ಪಡಿಸ್ಕೊಳ್ಳೋಕ್ಕಾಗಿಲ್ಲ ಅಂದ್ರೂ ಕೂಡ ಕ್ರಮ ಪಡಿಸಿ ಹೇಳಿಕೊಡುವಂಥವ್ರದ್ದಾದ್ರು ಕೇಳಿ ಕ್ರಮ ಪಡಿಸ್ಕೊಳ್ಬೇಕು ನಾವು. ಉಪ್ಪುಳ್ಳುವವನು ಹೇಗಿರ್ತಾನೆ?
ಅವನ ಜೀವಿತವನ್ನು, ಅವರ ಬದುಕನ್ನ ಎಲ್ಲ ಜನರುಗಳ ಮುಂದುಗಡೆ ಕ್ರಮಪಡಿಸ್ಕೊಂಡಿರ್ತಾನೆ. ಕ್ರಮ ಕೆಡಿಸ್ಕೊಂಡಿರೋದಿಲ್ಲ. ಧೈರ್ಯ ಉಳ್ಳವರಾಗಿರಿ. ಏನಾಗಿರ್ರಿ? ಉಪ್ಪುಳ್ಳವನ್ ಏನಾಗಿರ್ತಾನೆ? ಧೈರ್ಯ ಉಳ್ಳವನಾಗಿರ್ತಾನೆ. ದೇವರು ಹೇಳ್ತಾರೆ, ನಾನು ನಿಮಗೆ ಕೊಡಲ್ಪಟ್ಟಂತ ಆತ್ಮ ಹೇಳ್ತಿರೋದ ಆತ್ಮವಲ್ಲ, ಧೈರ್ಯದ ಆತ್ಮ. ಧೈರ್ಯದ ಆತ್ಮ. ದೇವರು ಹೇಳ್ತಾರೆ, ನೀನು ಉಪ್ಪಾಗಿದ್ರು ಕೂಡ ನಿನ್ನ ಒಳಗಡೆ ನಾನು ಧೈರ್ಯದ ಆತ್ಮವನ್ನು ಇಟ್ಟಿದ್ದೇನೆ. ಉಪ್ಪು ಧೈರ್ಯವಾಗಿರ್ತದೆ. ಉಪ್ಪು ಹೇಳುತ್ತೆ, ನಾನು ಎಲ್ಲಿ ಹೋದ್ರೂ ಕೂಡ ಉಪ್ಪೇ ಆಗಿರ್ತೀನಿ. ಹಲ್ಲೆಲೂಯ. ನಿನ್ನ ಸಕ್ಕರೆಲ್ಲಿ ಹಾಕು, ನಾನು ಉಪ್ಪೇ ಆಗಿರ್ತೀನಿ. ನೀನು ನೀರಲ್ಲಿ ಹಾಕು, ನಾನು ಉಪ್ಪೇ ಆಗಿರ್ತೀನಿ. ನೀನು ಅನ್ನ ಸಾಂಬಾರಲ್ಲಿ ಹಾಕು, ನಾನು ಉಪ್ಪೇ ಆಗಿರ್ತೀನಿ. ನೀನು ಏನ್ ತೊಳೆದ್ರೂ ಆಗು, ಉಪ್ಪು. ನಿಮ್ಮ ಮಾಂಸದಲ್ಲಾದ್ರೂ ಹಾಕು, ನಾನು ಉಪ್ಪೆ. ನೀನು ಸಾಂಬಾರಲ್ಲಾದ್ರೂ ಹಾಕು, ನಾನು ಉಪ್ಪೆ. ನೀನು ಉಪ್ಪಿನಕಾಯ್ದಲ್ಲಿ ಹಾಕು, ನಾನು ಉಪ್ಪೆ. ಅಂದ್ರೆ ನಾನು ಎಲ್ಲಿದ್ರು ಕೂಡ, ಏನ್ರ ಮಧ್ಯದಲ್ಲಿದ್ರು ಕೂಡ ನಾನೇನಾಗಿ ತೋರಿಸ್ಕೊಳ್ತೀನಿ? ಉಪ್ಪೇ ಆಗಿ ತೋರಿಸ್ಕೊಳ್ತೀನಿ. ನಾನಂತೂ ಸಪ್ಪೆ ಆಗ್ಲಿಕ್ಕಿದಿಲ್ಲ. ಉಪ್ಪು, ನಾನು ಸಪ್ಪೆ ಆಗೋದೇ ಇಲ್ಲ. ಕ್ಲೀನಾಗಿ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಇದ್ರಲ್ಲಿ ಉಪ್ಪಿದೆ. ಅರ್ಥ ಆಗಿಲ್ಲ. ಹಾಲನ್ನ ನಾನು ನಿಲ್ಲಿಸ್ಬಿಡ್ತೀನಿ. ಪಾಪ ನಮಗೆಲ್ಲ 5 ಲೀಟರ್ ಹಾಲು. ಈ ಹಾಲಲ್ಲಿ 3 ಡ್ರಾಪ್ ಮೊಸರು ಹಾಕಿದ್ರೆ ಏನಾಗುತ್ತೆ? ಮೊಸರಾಗುತ್ತೆ ಅಂತೇಳಿ ಹೊಡೆದೋಗ್ತದಂತೆ. ಏನು ಸೀಟ್ ಮನೆ? ಹೊಡೆದೋದ್ಮೇಲೆ ಏನಾಗುತ್ತೆ? ಹಲ್ಲೆಲೂಯ. ಹಾಲಲ್ಲಿ ಹಾಲು ಹಾಕಿ, ಹಾಲಲ್ಲಿ ಹಾಲು ಹಾಕಿ ಏನಾದ್ರು ವ್ಯತ್ಯಾಸ ಬರುತ್ತಾ? ಸರಿ, ಹಾಲಲ್ಲಿ ಸ್ವಲ್ಪ ಮೊಸರು ಹಾಕಿ. ಸರಿ, ಹಾಲಲ್ಲಿ ಮೊಸರು ಬೇಡ, ಒಂದು 2 ಡ್ರಾಪ್ ನಿಂಬೆ ಹಣ್ಣಿನ ರಸ ಹಾಕಿ, ಹೊಡೆದೋಗುತ್ತೆ. ಸರಿ, ನಿಂಬೆ ಹಣ್ಣಿನ ರಸ ಬೇಡ, ಆ ಹಾಲಲ್ಲಿ ಸ್ವಲ್ಪ ಹುಳ್ಸೆಹಣ್ಣು ರಸ ಹಾಕಿ, ಅದು ಬೇಡ. ಸರಿ, ಆ ಹಾಲಲ್ಲಿ ಸ್ವಲ್ಪ ಖಾರ ಹಾಕಿ. ಹಲ್ಲೆಲೂಯ. ಏನ್ ಹಾಕಿದ್ರು ಹಾಲು ಹೊಡೆದೋಗುತ್ತೆ. ಆದರೆ ಹಾಲಲ್ಲಿ ನೀವು ಉಪ್ಪು ಹಾಕಿ, ಉಪ್ಪೇ ಕಾಣಿಸುತ್ತೆ. ಸಕ್ಕರೆಯಲ್ಲಿ ಉಪ್ಪು ಹಾಕಿ ಬೇಯಿಸಿ ತಿನ್ರಿ, ಅದು ಉಪ್ಪೇ ಆಗಿರುತ್ತೆ, ಸಕ್ಕರೆ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ಸಕ್ಕರೆ ಡಬ್ಬದಲ್ಲಿ ಉಪ್ಪು ಹಾಕ್ರಿ, ಬೆಳ್ಳಗಿದೆ, ಉಪ್ಪು ಆಗುತ್ತೆ, ಸಕ್ಕರೆ ಆಗುತ್ತೆ. ಆಗಿದೆ ಯಾವಾಗಾದ್ರು? ಉಪ್ಪು ಸಕ್ಕರೆಯಲ್ಲಿ ಹಾಕಿ ಅದು ಉಪ್ಪಾಗಿ ಇರ್ತದೆ. ಉಪ್ಪನ್ನ ಹಾಲಲ್ಲಿ ಹಾಕಿ ಅದು ಉಪ್ಪೇ ಆಗಿರ್ತದೆ. ಉಪ್ಪನ್ನು ಮೊಸರಲ್ಲಿ ಹಾಕಿ ಅದು ಉಪ್ಪೇ ಆಗಿರ್ತದೆ. ಉಪ್ಪನ್ನು ನೀವು ಏನತ್ರಲ್ಲಾದರೂ ಹಾಕ್ರಿ, ಅದು ಉಪ್ಪೇ ಆಗಿರ್ತದೆ, ಚೇಂಜೇ ಆಗಲ್ಲ. ನಾವು ಹಂಗೆ, ನಾವೆಲ್ಲಿದ್ದರೂ ಕೂಡ, ಯಾವ ಪಾಪಿಗಳ ಮಧ್ಯದಲ್ಲಿದ್ದರೂ ಕೂಡ, ಯಾವ ದುಷ್ಟರ ಮಧ್ಯದಲ್ಲಿದ್ದರೂ ಕೂಡ ನಾವು ಉಪ್ಪೇ ಆಗಿರಬೇಕು. ಉಪ್ಪು ಸಪ್ಪಗಾಗಬಾರ್ದು ಎಂಬುದಾಗಿ ಹೇಳಿ ಸೈಡ್ಗಳ ಒಳ್ಳೆಯದಾಗಿರುವ ಕರ್ತನು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಈ ಅಂಗಡಿಗಳ ಹತ್ರ ಉಪ್ಪಿನ ಮುಟ್ಟೆ ಇಡ್ತಾರೆ, ಗೊತ್ತಿಲ್ವಾ? ಎಲ್ಲಿಡ್ತಾರೆ? ಯಾಕೆ ತಗೊಂಡ್ರೆ? ಅದಕ್ಕೆ ಉಪ್ಪನ್ನ ಯಾರು ಮುಟ್ಟಕ್ಕಾಗಲ್ಲ. ಉಪ್ಪು ಎಲ್ಲಿದ್ರು ಕೂಡ ಅದು ಉಪ್ಪಾಗೇ ಇರ್ತದೆ ರೀ. ಕಳ್ಳ ಬರ್ತಾನೆ, 50 ಮೂಟೆ ಉಪ್ಪಿದ್ರು ಕೂಡ ಆ ಉಪ್ಪನ್ನು ಮುಟ್ಟಲ್ಲ ರೀ. ದೊಡ್ಡ ಕಳ್ಳ, ಅವನು ಎಷ್ಟೇ ದೊಡ್ಡ ಕಳ್ಳ ಆಗಿರಲಿ, ಈ ಅಂಗಡಿಯಲ್ಲಿ ನಾನು ಕಳ್ತನ ಮಾಡಬೇಕು. ಅವನು ಬರುವಾಗ 50 ಮೂಟೆ ಉಪ್ಪಿಲಿದೆ, 50 ಮೂಟೆ ಉಪ್ಪು ಮಾಡಿದ್ರೆ ಎಷ್ಟು ದುಡ್ಡು ಬರುತ್ತೆ? ಆದರೂ ಅದನ್ನು ಕೇರ್ ಮಾಡಲ್ಲ. ಅವನ ಟಾರ್ಗೆಟ್ ಅಂಗಡಿ ಒಳಗಡೆ. ಯಾಕೆ? ಉಪ್ಪು ಮುಟ್ಟಬಾರದು. ಉಪ್ಪು ಮುಟ್ಟಿದ್ರೆ ಶಾಪ ಬರ್ತದೆ, ನೆಕ್ಸ್ಟ್ ಇನ್ನೊಂದು ಅಂಗಡಿ ಕಳ್ತನ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? ಉಪ್ಪು ಈಚೆ ಕಡೆ ಇದ್ರು ಕಳ್ಳ ಮುಟ್ಟಕ್ಕಾಗಲ್ಲ.
ಅದು ಈಚೆ ಕಡೆ ಇದ್ರೂ ಕೂಡ ಅದರ ಗತ್ತಿರ್ತದೆ, ಒಳಗಡೆ ಇದ್ರೂ ಕೂಡ ಅದಕ್ಕೆ ಗತ್ತಿರ್ತದೆ. ಅಂಗಡಿಯಲ್ಲಿರುವಾಗ ಉಪ್ಪಿನ ಕಲ್ಲು ಈಚೆ ಇರ್ತದೆ, ಅದೇ ಉಪ್ಪಿನ ಕಲ್ಲು ಯಾರು ಬಂದು ತಗೊಂಡು ಹೋಗುವಾಗ ಮನೆ ಕಿಚನ್ ಒಳಗಡೆ ಇರ್ತದೆ. ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡಿ ತೆಗೆದುಕೊಂಡು ಹೋಗುವಂತವನು ಕಿಚನಿನ ಒಳಗಡೆ ಉಪ್ಪಿನ ಡಬ್ಬದ ಒಳಗಡೆ ಇಡ್ತಾನೆ. ಅಲ್ಲೇ ಲೂಯ್ಯ. ಅದಕ್ಕೆ ದೇವರು ಹೇಳ್ತಾರೆ, ನೀನು ಒಳ್ಳೆ ಪದಾರ್ಥವಾಗಿದೆ. ಒಬ್ಬ ಕಳ್ಳ ಉಪ್ಪು ನೋಡ್ರು ಕೂಡ ಮುಟ್ಟಕ್ಕೆ ಭಯ ಪಡ್ತಾನೆ, ಉಪ್ಪಿಗೆ ಅಷ್ಟೊಂದು ಗತ್ತಿದೆ. ಆದ್ರೆ ಉಪ್ಪು ಜಾಸ್ತಿ ಆಗಬಾರ್ದು. ಉಪ್ಪು ಜಾಸ್ತಿ ಆದ್ರೆ ತಿನ್ನಕ್ಕಾಗುತ್ತಾ? ಮಕ್ಕಕ್ಕಾಗಿ ಗುದ್ತಾ ಇರ್ತದೆ. ತಿಂತೀಯ ಬಿಡು ಸಾಕು ಎದ್ದೇಳ ಮೇಲೆ ಅಂತ. ಅಲ್ಲೇ ಲೂಯ. ಅದಕ್ಕೆ ಕೆಲ ಜನ ಏನು ಮಾಡ್ತಾರೆ ಗೊತ್ತಾ, ಈಗ ನನ್ನ ಹತ್ರ ಕಾಸೇ ಇರಲ್ಲ, ಒಂದು 20 ಜನ ಬಂದ್ಬಿಟ್ಟಿರ್ತಾರೆ ತಿಳ್ಕೊಳ್ರಿ. ಎಷ್ಟು ಜನ? ಒಂದು 20 ಜನ ಬಂದ್ಬಿಟ್ಟಿದ್ದಾರೆ, ಕಾಸೇ ಇಲ್ಲ, 2 kg ಚಿಕನ್ನು. 20 ಜನಕ್ಕೆ ಸಾಕಾಗುತ್ತಾ? ನನಗೆ ಸಾಲಲ್ಲ. ಅಲ್ಲೇ ಲೂಯ. ಆಗ ಹೇಳೋದು ಗಂಡ, ನೋಡೇ ದುಡ್ಡಿಲ್ಲ, 2 kg 20 ಜನ. ಒಂದು ಕೆಲಸ ಮಾಡು, 10 ಲೀಟ್ರ್ ನೀರು ಹಾಕು. ಏನು ಹೇಳಕ್ಕೆ ಹೋದ್ರೆ, ಅಯ್ಯೋ ತುಂಬ ಜನ ಮಾಡಿ ನನಗೆ ಅಭ್ಯಾಸ ಇಲ್ಲ, ಅದಕ್ಕೆ ನೀರು ಆಗೋಯ್ತು. ಇದೊಂದು ಪ್ಲ್ಯಾನ್. ಅಂದರೆ ಇನ್ನೊಂದು ಪ್ಲ್ಯಾನ್ ಕೊಡ್ತಾರೆ, ಕೆಲಸ ಮಾಡು, ಪೀಸ್ ಯಾರು ತಿನ್ನಬಾರ್ದು ಅಂದರೆ, ಪೀಸೆಲ್ಲ ಹಂಗೆ ಇರಬೇಕಂದ್ರೆ ಒಂದು ಕೈ ಮಾಡಿದ್ದೀರಾ? ಹಂಗೆ ಅಂದ್ಬಿಟ್ಟು ನೆಕ್ಸ್ಟ್ ಹೋಗಿ ಮಾಡಿಬಿಟ್ರ? ಯಾರು ಮಾಡಲ್ಲ, ಯಾರು ಅಪರೂಪ. ಒಂದು ಕೈ ಏನು ಮಾಡು ಹಾಕ್ಬಿಟ್ಟು ನೆಕ್ತಾರೆ. ಆಮೇಲೆ ಬರೋದು, ಆಗ್ಲಾ ಅದು ತಿನ್ನಕ್ಕೆ ಆಗ್ತಲ್ಲ, ಬೇಡ ಹಾಕ್ಲ. ಗಂಡ ಹೇಳೋದು, ಗಂಡ ಅಷ್ಟಿಗೆ ಕರ್ಕೊಂಡ ಹೀಗೆ ಅಲ್ಲೇಲೂಯ. ಮತ್ತೆ ಇನ್ನೊಂದ್ಸಾರಿ ಎಂತಿ ಪ್ಲಾನ್ ಹೇಳೋದು, ಒಂದು ಕೆಲಸ ಮಾಡೋದು, ಉಪ್ಪು ಬೇಡ, ಖಾರ ಜಾಸ್ತಿ ಹಾಕ್ಬಿಡೋಣ. ಬಾಯಲ್ಲಿ ಇಟ್ಟಿದ ತಕ್ಷಣ ಮೂಗ್ನಲ್ಲಿ, ಬಾಯಲ್ಲಿ, ಕಿವಿಲೆಲ್ಲ ಬರಬೇಕು. ತಿನ್ನಕ್ಕಾಗ್ತಾ ಇಲ್ಲ, ಸಾಕು ತಿನ್ನೆ. ಅಲ್ಲೇಲೂಯ. ಗೌತಮಿ ಶಿಷ್ಯ ಮನೆಯಲ್ಲಿ ಅವತ್ತಿನ ಸ್ವಲ್ಪ ಖಾರ ಜಾಸ್ತಿ ಹಾಕ್ಬಿಟ್ಟಿದ್ರೆ ತಿಂತ ಇದ್ರೆ ಅವತ್ತು ಮಾಡಿದ ಪಾಸ್ಟ್ರ ಮನೆ ಭಾನುವಾರ ಎಲ್ಲೋ ಬೇರೆ ಕಡೆ ನಾವು ಹೋಗಿದ್ದು, ಹಾಗೆ ಗೌತಮಿ ಶಿಷ್ಯ ಮನೆಗೆ ಹೋಗಿದ್ದು. ಗೌತಮಿ ಶಿಷ್ಯ ಪಾಸ್ಟ್ರ್ ಬಂದಿದ್ರೆ ಹಂಗೆ ಹೋಗ್ಬಾರ್ದು, ತಿನ್ಗಂಡೆ ಹೋಗ್ಬೇಕಂತೇಳಿ ಮಾಂಸ ತಂದಿದ್ರು. ಪಾಸ್ಟ್ರ ಮನೆ ಕೈಲೇ ಮಾಡಿಸಿದ್ರು. ಏನು ಬ್ರದರ್, ಪಾಪ ಬ್ರದರ್ ಶೆಕೆಲ್ಲ ಕಿತ್ಕೊಂಡ್ಬಿಟ್ಟಿತ್ತು. ಗೌತಮಿ ಸಿಸ್ಟ್ರು ಎದ್ದು ಓಡೋಗ್ಬಿಟ್ರು. ನಾನು ನೋಡ್ತಾನೆ ಇದ್ದೀನಿ ಏನಕ್ಕೆ ಅಂತ ನೋಡ್ರೆ, ರೂಮಲ್ಲಿ ಹೋಗಿ ಬೀರು ಬಾಗಿಲು ತೆಗೆದು ಖರ್ಚಿಪ್ ತಗೊಂಡು ನಾನು ಹೇಳಿದೆ, ನೋಡ್ದ ಪಾಶ್ರಮ ಮಾಡಿರುವಂಥ ಸಾಂಬಾರು ಒಳ್ಳೆ ಹಾಡು ಬರ್ತಾ ಇದೆ, ಟ್ಯೂನ್ ಮ್ಯೂಸಿಕ್ ಬರ್ತಾ ಇದೆ. ಯಾವ ಮ್ಯೂಸಿಕ್ಕು? ಅಲ್ಲೇಲೂಯ. ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಲೆವೆಲಲ್ಲಿ ಇದ್ರೆ ತಿನ್ನಾಗ. ಆ ಬಾಂಡ್ಲಿ ಹೇಳ್ತಾನಲ್ಲ ಮನುಷ್ಯ, ಯಾರು ತಿಂದ್ಬಿಟ್ಟು ಸಿಹಿ ಕಹಿ ಜಂತರು ಅಂತೆ. ಅಲ್ಲೂಯ. ಹಂಗೆ ತಿಂದ್ಬಿಟ್ಟು ಸೂಪರ್ ಆಗಿತ್ತು. ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬಿಡ, ಅಯ್ಯೋ ಅವ್ರ ಮನೆಗೆ ಹೋದೆ, ಉಪ್ಪು ಜಾಸ್ತಿ ಹಾಕಿ ತಿನ್ನಕ್ಕೆ ಆಗಿಲ್ಲ, ಖಾರ ಜಾಸ್ತಿ ಹಾಕ್ಬಿಟ್ಟು ತಿನ್ನಕ್ಕೆ ಆಗಿಲ್ಲ. ಉಪ್ಪು ಜಾಸ್ತಿ ಇರಬಾರ್ದು, ಕಡಿಮೆ ಇರಬಾರ್ದು, ಲಿಮಿಟ್ ಆಗಿರಬೇಕು. ಅಲ್ಲೇಲೂಯ. ಅರ್ಥ ಆಗ್ತಾ ಇದೆಯಾ? ನಾವು ಉಪ್ಪಾಗಿರ್ಲಿಕ್ಕೆ ಇಷ್ಟ ಇದೆಯೋ ಇಲ್ವಾ? ಉಪ್ಪು ಎಲ್ಲಿರ್ತದೆ? ಕಿಚನಲ್ಲಿ ಇರ್ತದೆ. ಉಪ್ಪು ಎಲ್ಲಿರ್ತದೆ? ಉಪ್ಪು ಮೀನ್ ಮೇಲೆ ಇರ್ತದೆ. ಉಪ್ಪು ಉಪ್ಪಿನಕಾಯಿಲಿ ಇರ್ತದೆ. ಯಾಕೆ ಇದೆಲ್ಲ ಕೆಟ್ಟು ಹೋಗಬಾರ್ದು ಅಂತೇಳಿ ಇವತ್ತು ಪ್ರಪಂಚ ಕೆಟ್ಟು ಹೋಗದೆ ಇವತ್ತುವರೆಗೂ ಇದೆ ಅಂದರೆ ಅದಕ್ಕೆ ಕಾರಣ ದೇವರ ಮಕ್ಕಳ ಪ್ರಾರ್ಥನೆ. ಅಲ್ಲೇಲೂಯ. ಇವತ್ತು ಅನೇಕ ಕುಟುಂಬಗಳು ನಾಶವಾಗ್ತಾ ಇದೆ. ನಿನ್ನ ಕುಟುಂಬಗಳು ನಾಶವಾಗ್ತದೆ. ನಿನ್ನ ಕುಟುಂಬಕ್ಕೆ, ನಿನ್ನ ತಲೆಮಾರುಗಳಿಗೆ ನೀನು ಉಪ್ಪಾಗಿದ್ದಿ. ಉಪ್ಪು ಕಾಯುವಂಥದ್ದಾಗಿದೆ.
ಉಪ್ಪು ಕೆಟ್ಟು ಹೋಗದಂತೆ ಕಾಯುವಂಥದ್ದಾಗಿದೆ. ಇವತ್ತು ಸಾಂಬಾರ್ ಪುಡಿ 3 ವರ್ಷಕ್ಕೆ 4 ವರ್ಷಕ್ಕೆ ಮಾಡ್ಕೊಂತೀವಿ. 4 ವರ್ಷಕ್ಕೆ 3 ವರ್ಷಕ್ಕೆ ಮಾಡಿಕೊಂಡಿರುವಂಥ ಸಾಂಬಾರ್ ಪುಡಿಯ ಮಧ್ಯದಲ್ಲಿ ಉಪ್ಪಿನ ಕಲ್ಲುಗಳಾಗ್ತೀವಿ. ಯಾಕೆ? ಸಾಂಬಾರ್ ಪುಡಿ ಒಳಗಡೆ ಹುಳಗಳು ಬರಬಾರ್ದು. ಉಪ್ಪು ಹುಳ ಬರದೇ ಇರುವ ಹಾಗೆ ಕೆಟ್ಟ ಹುಳಗಳನ್ನು ತಡೆಯುತ್ತೆ. ನೀನು ಇತರರಿಗೆ ಉಪ್ಪಾಗಿರ್ಬೇಕು. ಅವರ ಜೀವನದಲ್ಲಿರುವಂಥ ಕೆಟ್ಟ ಹುಳುಗಳನ್ನ ತೆಗೆದುಹಾಕುವಂತ ಒಂದು ಒಳ್ಳೆ ಉಪ್ಪಿನ ಜೀವನದಿಂದ ಆಗಿರಬೇಕು. ನಾವೆಲ್ಲರ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಯಪ್ಪ ನಿಲ್ಲಿಸ್ಬಿಟ್ರು ಸಾಕು. ಯಾರಾದರೂ ಉಪ್ಪಾಗಿಲ್ಲ ಅಂದ್ರೆ ಇವತ್ತು ಯೇಸು ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲ, ನೀನು ಉಪ್ಪಾಗಿರ್ಬೇಕು. ನಾನು ನಿನ್ನನ್ನು ಕಂಡಿರೋದು ಉಪ್ಪಾಗಿರೋದಕ್ಕಾಗಿ. ಉಪ್ಪು ಬೇರೆಯವರಿಗೆ ರುಚಿ ತೋರಿಸ್ತದೆ, ಉಪ್ಪು ಬೇರೆಯವರಿಗೆ ರುಚಿ ಕೊಡ್ತದೆ. ನಿನ್ನ ಮಾತು ಇತರರಿಗೆ ರುಚಿಯಾಗಿರಬೇಕು. ನಿನ್ನ ನಡವಳಿಕೆ ಇತರರಿಗೆ ಉಪ್ಪು ರುಚಿಯಾಗಿರಬೇಕು. ನಿನ್ನ ಕಾರ್ಯಗಳು ನಿನ್ನ ಗಂಡನಿಗೆ, ನಿನ್ನ ಹೆಂಡತಿಗೆ, ನಿನ್ನ ಮಕ್ಕಳಿಗೆ, ಅಕ್ಕಪಕ್ಕದವರಿಗೆ ನೀನು ರುಚಿಯಾಗಿ ಕಾಣಬೇಕು. ನೀನು ರುಚಿಯಾಗಿ ಕಾಣಬೇಕಾದ್ರೆ ನೀನು ಒಳ್ಳೆ ಪದಾರ್ಥದ ಉಪ್ಪು ಆಗಿರಬೇಕು. ಆ ಒಳ್ಳೆ ರುಚಿ ಉಪ್ಪು ನಾನಾಗಿಲ್ಲದೆ ಜೀವಿಸ್ತಾ ಇದ್ರಿ. ದೇವರೇ ಕೃಪೆ ಮಾಡ್ರಿ, ಇವತ್ತು ನನ್ನ ಜೀವಿತ ಉಪ್ಪಾಗಿ ಮಾರ್ಪಡಿಸ್ರಿ. ಒಳ್ಳೆ ಉಪ್ಪಾಗಿ, ರುಚಿ ಕೊಡುವ ಉಪ್ಪಾಗಿ ನನ್ನ ಜೀವಿತವನ್ನು ಬದಲಾಯಿಸ್ರಪ್ಪ. ನಮ್ಮೆಲ್ಲರನ್ನ ಒಪ್ಪಿಸಿಕೊಡ್ತಾ ಇದ್ದೇವೆ. ನೀವು ಕಾರ್ಯ ಮಾಡ್ರಿ. ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನುಮತಿಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬಡತನಕಾವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. ಕರ್ತನಾದ ಯೇಸುವೆ ಬೇಗ ಬನ್ನಿ ಸ್ವಾಮಿ. ಆಮೇನ್.